ಪೂರ್ತಿಗೊಳಿಸಿ. ಅಷ್ಟೇ ಇದೆ. ಶಿವ 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 ಶಿವನೇ ಹರ 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 ಹರನೇ ಯಾಗೋ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ
ಕಲಿಯಲು ಭಕ್ತಿಯು ಬೇಕಂತೆ ಒಲಿದರೆ ಪಾವನ ನವನಂತೆ ಸಂಸಾರದ ಭಯ ಅವಗಿಲ್ಲಂತೆ ಒಲಿದರೆ ಪಾವನ ನವನಂತೆ ಸಂಸಾರದ ಭಯ ಅವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ. 2000ನೇ ಸಾಲಿನ ಏನು ಆಗಿನ ಶಿಕ್ಷಣ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೂ 2002-2003ನೇ ಸಾಲಿನ ಪ್ರೌಢಶಾಲೆಯ ವಿದ್ಯಾರ್ಥಿ ಬಳಗದಿಂದ ಎಲ್ಲ ಗುರುಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಹೊಸೂಟಿ ಗ್ರಾಮದ ಪರವಾಗಿ ಹಾಗೂ ಈ ಹಿರಿಯ ಮತ್ತು ಹಳೆಯ ವಿದ್ಯಾರ್ಥಿ ಬಳಗದ ಪರವಾಗಿ ತಮ್ಮೆಲ್ಲರನ್ನ ಈ ವೇದಿಕೆ ಮೂಲಕ ಎಲ್ಲರನ್ನೂ ಕೂಡ ಅವರಿವರಿಂದ ಎಲ್ಲ ಗುರುಮಾತೆಯರಿಗೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಈ ಒಂದು ಗುರುಗಳಿಗೆ ನಮನ ವಂದನೆ ಗುರುವಂದನ ಅನ್ನುವಂತಹದ್ದು ಬಹಳಷ್ಟು ವಿಶಿಷ್ಟವಾಗಿರುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಕಾಣೋದು ಎಲ್ಲಿ ಅಂದರೆ ಭಾರತದಲ್ಲಿ ಒಂದೇನೆ. ನಾವು ತಂದೆ ತಾಯಿಗಳಿಗೆ ಎಷ್ಟು ಗೌರವವನ್ನು ಕೊಡ್ತೀವಿ ಅದಕ್ಕಿಂತ ಭಕ್ತಿ ಮತ್ತು ಹೆದರಿಕೆ ಗೌರವ ಯಾರ ಕಡೆ ಇರ್ತದೋ ನಮ್ಮ ಗುರುಗಳ ಕಡೆ ಇರ್ತದೆ. ನಮ್ಮ ತಂದೆ ತಾಯಿಗೆ ಹೆಚ್ಚಾಗಿ ಒಮ್ಮೆ ಮಾತಾಡ್ಬೋದು, ಆದರೆ ತಂದೆ ತಾಯಿಯವರು ಕೂಡ ಸಂದರ್ಭವನ್ನು ನಿಭಾಯಿಸಬೇಕಾದ್ರೆ ನಿಮ್ಮ ಸರಿಗೆ ಹೇಳ್ತೀನಿ ಅನ್ನುವಂಥ ಪರಿಸ್ಥಿತಿಗಳು ಕೂಡ ನಮ್ಮ ದೇಶದಲ್ಲಿದೆ. ಹೀಗಾಗಿ ಭಾರತದಲ್ಲಿ ಮಾತ್ರ ಇಂಥ ಒಂದು ಸಂಸ್ಕೃತಿ, ಇಂಥ ಒಂದು ಅನನ್ಯ ಭಾವನೆ ಇರುವಂತಹ ಈ ಪುಣ್ಯ ಸ್ಥಳದಲ್ಲಿ ನಾವು ನೀವೆಲ್ಲ ಹುಟ್ಟಿರುವುದೇ ಒಂದು ಪುಣ್ಯ ಭಾಗ್ಯ ಅಂತ ಅಂದ್ಕೊಂಡು ಈ ಒಂದು ಸುಂದರ ಗುರುವಂದನಾ ಕಾರ್ಯಕ್ರಮವನ್ನು ಎಲ್ಲ ಆಮೇಲೆ ಗುರುವಂದನ ಸ್ವೀಕರಿಸಿದ ಮೇಲೆ ಗುರುಗಳ ಅಭಿಪ್ರಾಯ ಮತ್ತು ವಿದ್ಯಾರ್ಥಿಗಳ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಈ ವೇದಿಕೆಗೆ ಹಂಚಿಕೊಳ್ತಾರೆ. ಈಗ ಎಲ್ಲ ಗುರುಮಾತೆಯರಿಗೆ ಗುರುಗಳಿಗೆ ಈ ನಮ್ಮ 2002-2003ನೇ ಸಾಲಿನ ವಿದ್ಯಾರ್ಥಿ ಬಳಗದಿಂದ ಹಾಗೂ 1999-2000ನೇ ಸಾಲಿನ ವಿದ್ಯಾರ್ಥಿ ಬಳಗದಿಂದ ಗುರುಗಳಿಗೆ ನಾವೆಲ್ಲರೂ ಕೂಡಿ ವೇದಿಕೆಗೆ ಆಗಮಿಸಿ ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು, ಸನ್ಮಾನಿಸಬೇಕು, ಗೌರವಿಸಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಕಳಕಳಿ ವಿನಂತಿ ಮಾಡಬೇಕು. ಈ ಸನ್ಮಾನ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ಪೂರ್ವದಲ್ಲಿ ತೌಸಿಫ್ ಕಲ್ಲೇದಾರ್ ಅವರು ಪ್ರಾಸ್ತಾವಿಕವಾಗಿ ಈ ಒಂದು ಕಾರ್ಯಕ್ರಮದ ಔಚಿತ್ಯವನ್ನು ಒಂದು 5 ನಿಮಿಷದಲ್ಲಿ ಮಾತಾಡಬೇಕು ಅಂತೇಳಿ ಅವರಿಗೆ ವಿನಂತಿಸ್ಕೊಳ್ತಾರೆ ಅಂತ ಎಲ್ಲ ನನ್ನ ಗುರುಗಳು ಹಾಗೂ ನನ್ನ ಮಿತ್ರ ಬಳಗಕ್ಕೂ ನಾನು ತುಂಬ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಆಲ್ಮೋಸ್ಟು 20 ಇಯರ್ಸ್ 20 ವರ್ಷ ಆದಮೇಲೆ ನಾವು ಈ ಊರಲ್ಲಿ ಸೇರ್ಕೊಂಡಿದ್ವಿ. ನಮ್ಮ ಫ್ರೆಂಡ್ ಸರ್ಕಲ್ ಮುಖಾನೇ ನೋಡಿಲ್ಲ. ಆಲ್ಮೋಸ್ಟ್ ಒಂದು 12 ಇಯರ್ಸ್ 13 ಇಯರ್ಸಿಂದ ಬೆಂಗಳೂರಲ್ಲಿ ಶಿಫ್ಟ್ ಆಗಿದ್ವಿ. ಬೆಂಗಳೂರಿಂದ ಊರಿಗೆ ಬರೋದು 3 ಮಂತ್ಸ್ ಒಂದ್ಸಾರಿ ಬರೋದು. 3 ಮಂತ್ಸ್ 3 ಡೇಸ್ ಮ್ಯಾಕ್ಸಿಮಮ್ 3 ಡೇಸ್ ನಾವಿಲ್ಲಿ ಊರಲ್ಲಿ ಇರ್ತಿದ್ವಿ. ಊರಲ್ಲಿದ್ದಾಗ ಜಸ್ಟ್ ಫ್ಯಾಮಿಲಿ ಜೊತೆ ಒಂದು 2 ಡೇಸ್ ಸ್ಪೆಂಡ್ ಮಾಡಿ 1 ಡೇ ಮಾತ್ರ ಫ್ರೆಂಡ್ ಸರ್ಕಲ್ ಜೊತೆ ಇರ್ತಾರೆ. ಎಲ್ಲರೂ ಸಿಗ್ತಾ ಇರಲಿಲ್ಲ. ಇವತ್ತೇನೋ ಅಪರೂಪಕ್ಕೆ ಎಲ್ಲರೂ ಸಿಕ್ಕಿದ್ವಿ. ಕೆಲವೊಂದು ಜನ ನಮ್ಮ ಫ್ರೆಂಡ್ಸು ಬಂದಿಲ್ಲ. ಅನ್ಫಾರ್ಚುನೇಟ್ಲಿ ಕೆಲವೊಂದು ಜನ ನಮ್ಮ ಫ್ರೆಂಡ್ ಹೊರಗಡೆ ಔಟ್ ಸ್ಟೇಷನ್ ಇರೋದ್ರಿಂದ ಅವ್ರು ಯಾರೂ ಬಂದಿಲ್ಲ. ಆಮೇಲೆ ಇನ್ನು ಕೆಲವೊಂದು ಜನ ನಮ್ಮ ಮಧ್ಯದಲ್ಲಿ ಇಲ್ಲ. ಕೆಲವೊಂದಿಷ್ಟು ಅನಾರೋಗ್ಯ ಕಾರಣಗಳಿಂದ ನಮ್ಮ ಫ್ರೆಂಡ್ಸ್ ಸರ್ಕಲ್ಲು ತಿರುಗಿದ್ದಾರೆ. ಕೆಲವೊಂದಿಷ್ಟು ನಮ್ಮ ಶಿಕ್ಷಕರು ನಮ್ಮ ಜೊತೆ ಇಲ್ಲ. ಸೊ ಅವನ್ನೆಲ್ಲ ನೆನೆಸ್ಕೊಂಡು ನಾನೇನಂದ್ರೆ ಇವತ್ತಿನ ದಿವಸ ನಮ್ಮ ಗುರುಗಳಿಗೆ ಎಸ್ಪೆಷಲಿ ಎಲ್ಲ ನಮ್ಮ ಸೇರಿದಂತೆ ಎಲ್ಲ ಗುರುಗಳಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಮಾತಿಗೆ ನೀವೆಲ್ಲ ಏನಂದರೆ ಬೆಲೆ ಕೊಟ್ಟು ಇಲ್ಲಿ ಬಂದು ನಮಗೆ ಏನಂದರೆ ಒಂದು ತುಂಬ ಖುಷಿ ಪಡುವಂಥ ವಿಚಾರ ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ.
ಸೊ 20 ವರ್ಷ ಆದಮೇಲೆ ನಿಮ್ಮೆಲ್ಲರನ್ನ ನೋಡಿ ಭಾಳನೇ ಖುಷಿಯಾಗಿದೆ. ಸೊ ಏನು ಮಾತಾಡೋದು ಅಂತ ಮಾತು ಬರ್ತಾ ಇಲ್ಲ. ಬಟ್ ಸ್ಟಿಲ್ ಏನಂದರೆ ಟ್ರೈಂಗ್ ಟು ಎಸ್ಕಲೇಟ್ ದ ಥಿಂಗ್ಸ್. ಇನ್ನೊಂದು ವಿಷಯ, ನಮ್ಮದು ಬೆಂಗಳೂರು ಲೈಫ್ ಬಗ್ಗೆ ಹೇಳೋದಾದರೆ ಒಂದು ದಿನಕ್ಕೆ 24 ತಾಸು. ಆ 24 ತಾಸಲ್ಲಿ 8 ಅವರ್ ಟು 10 ಅವರ್ ಡ್ಯೂಟಿ. 8 ಅವರು ಮಲಗಿದ್ರು ಕೂಡ ರಿಮೈನಿಂಗ್ ಉಳಿದಂಥ ಒಂದು 4 ಅವರಲ್ಲಿ ಟ್ರಾಫಿಕಲ್ಲಿ ನಾವು ಸಿಕ್ಕಾಕ್ಬಿಡ್ತೀವಿ. 2 ಅವರ್ಸ್ ಆಫೀಸ್ಗೆ ಹೋಗೋಕ್ಕೆ, 2 ಅವರ್ಸ್ ಆಫೀಸ್ ಬರೋಗೆ. ಸೊ ಇಷ್ಟೊಂದು ಬ್ಯೂಸಿ ನಮ್ಮದು ಏನಂದರೆ ಶೆಡ್ಯೂಲ್. ಈ ಥರ ಇರುವಂಥ ಒಂದು ಶೆಡ್ಯೂಲಲ್ಲಿ ಅಪರೂಪಕ್ಕೆ ಒಂದು ದಿವಸ ಸಂಡೇ ಒಂದು ದಿವಸ ಬರೀ ಮಲಗಬೇಕು ಅಂತ ನಮ್ಮದು ಮೆಂಟಾಲಿಟಿ. ಬೆಂಗಳೂರು ಲೈಫ್ ಇಷ್ಟೊಂದು ಬ್ಯೂಸಿ ಇರೋಂಥ ಲೈಫನ್ನ ಇಟ್ಕೊಂಡು ನಾನು, ನಮ್ಮ ಇನ್ನೊಬ್ಬ ಗೆಳೆಯ ಆದೇಶ್ ಶೀಲನ್, ಅವನು ನನ್ನ ಜೊತೆ ಬೆಂಗಳೂರಲ್ಲೇ ಇರ್ತಾನೆ. ಇನ್ನೊಬ್ಬ ನಮ್ಮ ಗೆಳೆಯ ಕೃಷ್ಣಾಜಿ ಕುಲಕರ್ಣಿ ಅಂತ 3 ಜನ ನಾವು ಬೆಂಗಳೂರಲ್ಲಿ ಜಾಬ್ ಮಾಡ್ತಾಯಿದ್ವಿ. ಸೊ ಒಬ್ಬನು ನಮ್ಗೆ ಬರೋಕ್ಕಾಗಿಲ್ಲ, ಬಟ್ ಈ ಬರ್ತಾನೆ ನಾವು ಇವತ್ತು ಅಟೆಂಡ್ ಮಾಡಿದ್ವಿ. ನಮ್ಮ ಗುರುಗಳು ಕೂಡ ಆಲ್ಮೋಸ್ಟು ಏನಂತಂದರೆ ನೀವು ನೋಡಿ ತುಂಬ ಖುಷಿ ಆಯಿತು ಫಸ್ಟ್ ಆಫ್ ಆಲ್. ಸೆಕೆಂಡ್ ಏನಂತಂದರೆ ನೀವು ಇಷ್ಟೊಂದು ಬ್ಯೂಸಿ ಶೆಡ್ಯೂಲ್ ನೀವು ಕೂಡ ಇಟ್ಕೊಂಡ್ಬಿಟ್ಟು ನಮ್ಮ ಮಾತಿಗೆ ಸ್ಪಂದಿಸಿ ಇವತ್ತು ನಮ್ಮ ಜೊತೆ ನೀವೆಲ್ಲ ಸೇರಿದ್ರ. ಅದಕ್ಕೆಲ್ಲ ನಿಮ್ಮನ್ನು ತುಂಬ ಹೃದಯದಿಂದ ನಾನು ಧನ್ಯವಾದನ ಹೇಳಿಕ್ಕೆ ಬಯಸ್ತೀನಿ. ಸೊ ಇದರ ಜೊತೆ ನಾವು ನೆಕ್ಸ್ಟು ಫಂಕ್ಷನ್ ನಮ್ಮದೊಂದು ಸಂದರ್ಭದಲ್ಲಿ ಈ ಮಧ್ಯದಲ್ಲಿ ಹುಟ್ಟು ಸಾವು ಅಂತಕ್ಕಂಥದ್ದು ಎಲ್ಲರ ಜೀವನದಲ್ಲಿ ನಡೀತದೆ. ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅಗಲಿರ್ತಕ್ಕಂಥ ಗುರುಗಳು ಒಂದಿಷ್ಟು ಮತ್ತು ವಿದ್ಯಾರ್ಥಿಗಳು ಇವರನ್ನು ನೆನೆದು ಮೌನಾಚರಣೆ ಮಾಡಲಾಗುತ್ತೆ. ಶ್ರೀ ಶಿವಾನಂದ್ ಜುಟ್ಟಪ್ಪನವರವರು ಗುರುಗಳು, ನಾಗರಕಟ್ಟೆ ಗುರುಗಳು ಹಾಗೂ ಹಂಚನಾಳ ಗುರುಗಳು ಇವಾಗ ನಮ್ಮೊಂದಿಗೆ ಇರೋದಿಲ್ಲ ಅವರು. ಮತ್ತು ವಿದ್ಯಾರ್ಥಿಗಳಾಗಿರ್ತಕ್ಕ ಬಳಗೇರವರು, ಇವ್ರಿಗೋಸ್ಕರ ನಾವು ಈಗ 2 ನಿಮಿಷ ಮೌನಾಚರಣೆಯನ್ನು ಎಲ್ಲರೂ ಎದ್ದು ನಿಂತ್ಕೊಂಡು ಎದ್ದು ನಿಲ್ಲಬೇಕು ಅಂತ ಹೇಳ್ತೀನಿ. ಎಲ್ಲರೂ ಎದ್ದು ನಿಂತ್ಕೋಬೇಕು. ಮೌನ ಪ್ರಾರಂಭ. ವಿನಂತಿಸ್ಕೊಳ್ತೀನಿ. ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವಿದ್ಯೆ ಕಲಿಸಿದ ಗುರುಗಳಿಗೆ ನಾವು ಯಾವತ್ತೂ ಚಿರಋಣಿಯಾಗಿರಬೇಕು. ಈ ಸಂಸ್ಕೃತಿ, ಈ ಪರಂಪರೆ ಯಾವತ್ತೂ ಹೀಗೆ ಮುಂದುವರಿತಾ ಇರಬೇಕು ಅನ್ನುವಂಥ ನಿಟ್ಟಿನೊಳಗೆ ಈ ಒಂದು ಸುಂದರ ಕಾರ್ಯಕ್ರಮ ಅಸಂಖ್ಯ ಗ್ರಾಮದಲ್ಲಿ ಜರುಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷಕರ ವಿಷಯ. ಎಲ್ಲ ಗುರುಮಾತೆಯರಿಗೆ ಗುರುವಂದನೆ ಸಮರ್ಪಿಸಬೇಕು ಅಂತೇಳಿ ಎಲ್ಲ ಹಳೆಯ ವಿದ್ಯಾರ್ಥಿ ಬಳಗದಿಂದ ವಿನಂತಿಸಿಕೊಳ್ತೀನಿ. ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಗುರುವಂದನ ಎಲ್ಲ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳಬೇಕು.
ಈ ಒಂದು ಹೆಂಗೆ ಬರೀ ಮೊಬೈಲ್ ಹಿಂಗೆ ಬರ್ರಿ ನೀವು. ಗುರುವಂದನೆಯನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಬಹಳಷ್ಟು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ಬರಬೇಕು ಅಂತ ವಿನಂತಿಸ್ಕೊಳ್ತೀನಿ. ಗುರುಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಇನ್ನುಳಿದಿರ್ತಕ್ಕಂಥ ಗುರುಗಳಿಗೆ ಗುರುವಂದನಾ ಸ್ವೀಕರಿಸಲಿಕ್ಕೆ ಅವಕಾಶದ ಗುರುಗಳು ವೇದಿಕೆಗೆ ಆಗಮಿಸಬೇಕು. ಸನ್ಮಾನ ಆಸನದಲ್ಲಿ ಆಸನರಾಗಬೇಕಂತ ವಿನಂತಿಸ್ಕೊಳ್ತೀನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವ ಆಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಉಳಿದ ಗುರುಗಳು ಅರ್ಪಣೆಯ ಆಸನದಲ್ಲಿ ಆಸನರಾಗಬೇಕು ಅಂತ ವಿನಂತಿಸ್ಕೊಳ್ತೀನಿ. ಇನ್ನುಳಿದಿರ್ತಕ್ಕಂಥ ಎಲ್ಲ ಗುರುಗಳು ವೇದಿಕೆ ಮುಂಭಾಗಕ್ಕೆ ಬರಬೇಕಂತ ವಿನಂತಿಸ್ಕೊಳ್ತೀನಿ. ಉಳಿದ ಗುರುಗಳು ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ವಿನಂತಿಸ್ಕೊಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಗುರುವಂದನ ಸಮರ್ಪಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಸಹಕರಿಸಬೇಕು. ಗುರುವಂದನ ಕಾರ್ಯಕ್ರಮದಲ್ಲಿ ಗುರುವಂದನೆಯನ್ನು ಸಮರ್ಪಿಸಬೇಕು ಗುರುಗಳಿಗೆ ಅಂತೇಳಿ ಎಲ್ಲರಿಗೂ ನಾನು ವಿನಂತಿಸ್ಕೊಳ್ತೀನಿ.
ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಅಭಿವೃದ್ಧಿಗಾಗಿ ಶಿಕ್ಷಕರು ಹಲವಾರು ಉದಾಹರಣೆಗಳ ಮೂಲಕ, ನೈಜ ವಿಷಯಗಳ ಮೂಲಕ, ಪಠ್ಯ ವಸ್ತುವಿನ ಜೊತೆಗೆ ನೈತಿಕ ಮೌಲ್ಯಗಳನ್ನು ವಿತರಿಸಿ ವಿದ್ಯಾರ್ಥಿಯ ಸರ್ವಾತ್ಮಕ ವಿಕಾಸದಲ್ಲಿ ಗುರುಗಳ ಪಾತ್ರ ಬಹಳಷ್ಟು ಮಹತ್ವದ ಸಂಗತಿಯಾಗಿದ್ದು, ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಗುರುಗಳಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ವೇದಿಕೆ ಮೂಲಕ ಸಮರ್ಪಿಸಿದೆ. ಕಾರ್ಯಕ್ರಮದ ಗುರುವಂದನೆ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಕುವೆಂಪು ಶತಮಾನೋತ್ಸವ ಸರ್ಕಾರಿ ಮಾದರಿ ಶಾಲೆ ಸುಂಡಿ 1999-2000 ಸಾಲಿನ ವಿದ್ಯಾರ್ಥಿ ಬಳಗದಿಂದ ಮತ್ತು ಹುಲ್ಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಪ್ರೌಢಶಾಲಾ ಸುಂಡಿ 2002-2003 ಸಾಲಿನ ವಿದ್ಯಾರ್ಥಿ ಬಳಗದಿಂದ ಗುರುವಂದನಾ ಕಾರ್ಯಕ್ರಮ ಈಗ ತಾನೇ ಜರುಗಿತು. ಗುರುವಂದನೆಯನ್ನು ಸಮರ್ಪಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಗುರುವಂದನೆಯನ್ನು ಸ್ವೀಕರಿಸತಕ್ಕಂಥ ಗುರುಗಳಿಗೆ, ಗುರುಮಾತೆಯರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ವೇದಿಕೆ ಮೂಲಕ ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಗುರುಗಳು 5 ನಿಮಿಷ ಮಾತಾಡಬೇಕು ಅಂತೇಳಿ ಅವ್ರಿಗೆ ವಿನಂತಿಸಿಕೊಳ್ತೀನಿ. ಪ್ರಥಮವಾಗಿ ಈ ವೇದಿಕೆಗೆ ಶ್ರೀಯುತ ಎಂ ಟಿ ಹುಗಾರ್ ಸರ್ ಅವರನ್ನು
ಒಂದು 5 ನಿಮಿಷ ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಮಾತಾಡಬೇಕಂತ ವಿನಂತಿಸ್ಕೊಳ್ತೀನಿ. ನನ್ನ ಗುರುವೃಂದವೇ, ಗುರುಮಾತೆಯರೇ, ಗುರುವಾರಿ ನಡೆಸ್ತಕ್ಕಂಥ ಮುದ್ದು ವಿದ್ಯಾರ್ಥಿನಿಯರೇ, ಇವತ್ತಿನ ಸಮಯ ಏನಪ್ಪ ಅಂತಂದ್ರೆ ನಾವು ಎಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಸಣ್ಣ ಹುಡುಗರಾಗಿ ನಿಂತ್ಕೊಳ್ಬೇಕು ಅನಿಸ್ತೈತಿ. ಈಗಿನ ಸನ್ನಿವೇಶ ನೋಡಿದ್ರೆ ಆದ್ರೆ ಗುರುಗಳು ಹೇಳ್ತಾರೆ ನಮ್ಗೇನಪ್ಪ ಮೈಕ್ ಕೊಟ್ಟಿ ಏನಪ್ಪ ಅಂತಂದ್ರೆ ಯಾರೇ ಆಗಲಿ ಹಾಡ್ಲಿಕ್ಕೆ ಹೇಳ್ತಾರೆ. ಹುಟ್ಟಿದ್ದು ಕದಡಿ, ಬೆಳೆದದ್ದು ಹಳ್ಳಿಕೇರಿ, ಮೆರೆಯೋದು ಅಸುಂಡಿ. ಈ ಮಾತನ್ನು ಹೇಳಿ 2 ಸಾಲಿನ ಪದ್ಯ 5 ನಿಮಿಷ ಕೊಟ್ಟಾರ. ಭಾದ್ರಪದ ಮಾಸದ ಶನಿವಾರ ಇಂದ ಐತಪ್ಪ, ಭಾದ್ರಪದ ಮಾಸದ ಶನಿವಾರ ಇಂದ ಐತಪ್ಪ, ಗುರುವಂದನ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಭರ್ಜರಿ ಐತಪ್ಪ, ಗುರುವಂದನ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಭರ್ಜರಿ ಐತಪ್ಪ, ಎಲ್ಲ ಗುರುಗಳು ಗುರುಮಾತೆಯರಿಗೆ ಸನ್ಮಾನ ಐತಪ್ಪ, ಎಲ್ಲ ಗುರುಗಳಿಗೆ ಗುರುಮಾತೆಗೆ ಸನ್ಮಾನ ಮಾಡಿದ್ರಪ್ಪ, ನಮ್ಮ ಕೈಯಲ್ಲಿ ಕಲಿತ ವಿದ್ಯಾರ್ಥಿನಿಯರನ್ನ ಹೊಗಳುವುದಪ್ಪ. ಸರ್ಗೆ ಧನ್ಯವಾದಗಳು. ಅವ್ರ ಕೈಯಲ್ಲಿ ಕೂಡ ನಾನು ಕಲಿತಿರ್ತಕ್ಕಂಥ ವಿದ್ಯಾರ್ಥಿ ಅಂತ ಹೇಳಿದ್ದಕ್ಕೆ ಹೆಮ್ಮೆ ಅನಿಸುತ್ತೆ. ಗುರುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಇವಾಗ ಪ್ರೌಢಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ MH ಸಾಳ್ಸೇರ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು 5 ನಿಮಿಷ ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ಗುರುವಂದನ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಗುರುಗಳೇ, ಗುರುಮಾತೆಯರೇ ಹಾಗೂ ಶಿಕ್ಷಕ ಮಿತ್ರರೇ, ಹಳೆಯ ವಿದ್ಯಾರ್ಥಿನಿಯರೇ, ಮುದ್ದು ಮಕ್ಕಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪ್ರಜೆಗಳೇ, ಸುಮಾರು ಹುಡುಗರು ದಯವಿಟ್ಟು ಯಾರು ಮಾತನಾಡಬೇಡ್ರಿ. ಹಲೋ ಸಮಯ ಭಾಳ ಆಗಿದ್ದರಿಂದ 2 ಮಾತುಗಳಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಸುಮಾರು 20 ವರ್ಷಗಳ ಹಿಂದೆ ನಮ್ಮ ಕೈಯೊಳಗೆ ಕಲಿತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಇವತ್ತಿನ ದಿವಸ ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಲ್ಲೇ ನಾವು ಹೇಳೋದಿಷ್ಟೇ, ನಾವೇ ಕಲಿಸಿರಲಿ, ಇನ್ನೊಬ್ಬರೇ ಕಲಿಸಿರಲಿ, ನಿಮ್ಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲರೂ ಗುರುಗಳೇ. ಕೇವಲ ಅಕ್ಷರ ಜ್ಞಾನ ಕಲಿಸ್ತಿರ್ತಕ್ಕಂಥವ್ರು ಅಷ್ಟೇ ಮಾತ್ರ ಗುರುಗಳಲ್ಲ. ನಿಮ್ಮ ಒಂದು ಭವಿಷ್ಯತ್ತಿನ ಜೀವನದೊಳಗೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥವ್ರು ಎಲ್ಲರೂ ಗುರುಗಳೇ. ಅದಕ್ಕೆ ನಾವು ಹೇಳೋದು ಇಷ್ಟೇ, ಕಲಿತಿರ್ತಕ್ಕಂಥ ನೀವೆಲ್ಲರೂ ಒಳ್ಳೆಯ ಪ್ರಜೆಗಳಾಗಿ ಬಾಳ್ರಿ. ಬಹಳ ಜನರೆಲ್ಲರೂ ಮದುವೆಯಾಗಿದ್ದೀರಾ, ನಿಮ್ಮ ಅಡ್ರೆಸ್ ಅಂತ ನಾವು ನೆನಪು ಹಾಕಿಬಿಟ್ಟಿದ್ದೀವಿ. ಯಾಕಂದ್ರೆ ಮುಂಜಾನೆ ಏನು ಮಾಡಿ ಅನ್ನೋದು ನೆನಪಿರಂಗಿಲ್ಲ. ಸುಮಾರು 20 ವರ್ಷಗಳ ಹಿಂದೆ ಅಂತಂದ್ರೆ ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಕಾರ್ಯಕ್ರಮ. ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ, ಒಳ್ಳೆಯ ಸಮಾಜ ಸೇವೆಯನ್ನು ಸಲ್ಲಿಸ್ರಿ. ಹೇಗೆ ನೀವು ಇನ್ನಿತರರಿಂದ ಈ ಮಟ್ಟಕ್ಕೆ ಬೆಳೆದು ಬರಬೇಕಾಗ್ತಂತಂದ್ರೆ ಸಹಕಾರಗಳನ್ನು ಪಡ್ಕೊಂಡಿದ್ದೀರಿ, ಹಂಗೆ ಸಮಾಜದೊಳಗೆ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡಿರಿ. ಆಮೇಲೆ ಎಷ್ಟು ಸಾಧ್ಯತೆ ಆಗ್ತೈತೆ ಅಷ್ಟು ಒಳ್ಳೆಯದನ್ನು ಜನರಿಗೆ ನೀವು ಮಾಡಿರಿ. ಭವಿಷ್ಯತ್ತಿನ ಜೀವನದೊಳಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಸಂದರ್ಭ ಎಲ್ಲ ಹಳೆಯ ಶಿಕ್ಷಕರನ್ನು ಕೂಡಿಸಿದ್ದೀರಿ. ಬಹಳ ನಿಜವಾಗಲೂ ಭಾಳ ಸಂತೋಷ ಅನ್ನಿಸ್ತದೆ. ಈ ಒಂದು ಕಾರ್ಯಕ್ರಮ ಇಷ್ಟು ವರ್ಷಗಳು ಆದರೂ ಎಲ್ಲರೂ ಸೇರಿಕೊಂಡು ಈ ಒಂದು ವಿಚಾರವನ್ನು ಮಾಡಿ ಎಲ್ಲ ಒಂದು ಬಳಗವನ್ನು ಕೂಡಿಸಿದ್ದಾರಲ್ಲ, ಅದು ಬಹಳ ಮಹತ್ವದ್ದು. ನಮ್ಮ ಪಾಟೀಲ್ ಟೀಚರ್ ಆಯಿತು, ಟೈಗರ್ ಸರ್, ಕ್ಯಾಮಂದು, ಇವ್ರು ಅನ್ಬಿಡ್ದ ನಮ್ಮ ಒಂದು ಹಳೆ ಬ್ಯಾಚು ಹೆಂಗಿತ್ತು ಅಂತಂದ್ರೆ ನಿಜವಾಗಲೂ ಅವತ್ತಿನ ಒಂದು ಪರಿಸ್ಥಿತಿ ಭಾಳ ಗಂಭೀರ ಆಗಿತ್ತು. ನಮ್ಗೆ ಬರ್ತಿದ್ವಿ, ನಮ್ಮೂರು ಕಣಿವೆ ಮೋಸ್ಟ್ಲಿ ಗೊತ್ತಿರಬೇಕು. ಇಲ್ಲೇ ಓಡಿ ಬರ್ತಿದ್ವಿ, ಮನಸ್ಸಂಬರ್ ಕೀಳಿದು ಇಲ್ಲಿ ನಡ್ಕೊಂತ ಓಡಿ ಬರ್ತಿದ್ವಿ. ಸಾಕಷ್ಟು ತೊಂದರೆಗಳು, ಆರ್ಥಿಕ ಸಮಸ್ಯೆ, ಇನ್ನೂ ನಾವು ಪರ್ಮನೆಂಟಾಗಿ ಶಿಕ್ಷಕರಾಗಿ ಇರ್ತಿದ್ದಿಲ್ಲ, ಹಿಂಗಾಗಿ ಆರ್ಥಿಕ ಸಮಸ್ಯೆಗಳು ಇದ್ವು. ಅಂಥದ್ರೊಳಗನ ನಾವೆಲ್ಲರೂ
ಉದ್ದೇಶ ನಮ್ಗೆ ಅದು ಏನಿದ್ದಿಲ್ಲ ಅದು ಹತ್ತಿದ್ದಿಲ್ಲ ನಮ್ಗೆ. ನಾವು ಶಿಕ್ಷಕರಾಗಿದ್ದೀವಿ, ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು ಅಂತಂದು ಬರೆದು ಹೋಗೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಆದ್ರೆ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಏನಂತಂದ್ರೆ, ಎಷ್ಟು ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನ, ಎಷ್ಟು ಜ್ಞಾನವನ್ನು ಕೊಟ್ಟಿದ್ದಾನ, ಅದನ್ನು ತಮ್ಮೆಲ್ಲರಿಗೆ ದಾರಿಯನ್ನು ಎಳೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಿಕ್ಕೆ ಭಾವಿಸ್ತಾ ಇದ್ದೇನೆ. ಆ ಸಂದರ್ಭದೊಳಗೆ ಸಾಕಷ್ಟು ಶಿಕ್ಷಕರು ನಮ್ಗೆ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ನಮ್ಮ ಶಿಕ್ಷಕ ಮಿತ್ರರು, ಕ್ಯಾಮನ್ಗೌಡರು, ಪಾಟೀಲ್ ಟೀಚರು ಎಲ್ಲರೂ ಇಲ್ಲಿ ಇದ್ದಾರೆ, ಇನ್ನೂ ಕೆಲವು ಮಂದಿ ಇಲ್ಲ. ಆದ್ರೆ ಎಲ್ಲರೂ ಹೆಂಗಿದ್ವಿ ನಾವು ಅಂತಂದ್ರೆ ಒಂದೇ ಮನೆಯವರು ಇದ್ದಂಗೆ ಇದ್ವಿ ಶಿಕ್ಷಕರು. ಒಬ್ರಿಗೊಬ್ರು ಕಷ್ಟ, ಸುಖ, ದುಃಖ, ನೋವುಗಳನ್ನು ಹಂಚ್ಕೊಳ್ತಿದ್ವಿ. ಆಮೇಲೆ ಅವು ಏನೇ ಇದ್ರೂ ಅವನು ಬದಿಗಿಟ್ಟು ನಿಮ್ಮ ಒಂದು ಏಳಿಗೆಗೆ, ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿಯ ಸಲುವಾಗಿ ನಾವು ಶ್ರಮವನ್ನು ಪಟ್ಟಿದ್ದೀವಿ. ಅದನ್ನು ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಏನೇ ಇರಲಿ, ಆದರೆ ನಾವು ಕೇಳೋದಷ್ಟೇ, ಕಲ್ತದ್ದನ್ನು ನೀವು ಯಾವ ರೀತಿ ಈಗ ಗುರುತಿಸಿ ನಮ್ಮನ್ನು ಗೌರವಿಸಿದಿರಿ, ಹಂಗೆ ನಿಮ್ಮ ಕರ್ತವ್ಯ ಏನು ಮಾಡಿರಿ ಅಂತಂದ್ರೆ ಸಮಾಜದೊಳಗೆ ಒಳ್ಳೆಯ ಸೇವೆಯನ್ನು ಕೊಡ್ರಿ, ಒಳ್ಳೆಯವರಾಗಿ ಬಾಳ್ರಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರವನ್ನು ನೀಡ್ರಿ, ಸಂಸ್ಕೃತಿಯನ್ನು ಕೊಡ್ರಿ, ಮಕ್ಕಳಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಮಾತನ್ನು ಹೇಳ್ತಾ, ಈ ಅಸುಂಡಿ ಗ್ರಾಮ ಯಾವಾಗಲೂ ಈ ಶೈಕ್ಷಣಿಕ ವಾತಾವರಣ ಹೊಂದಿರತಕ್ಕಂಥದ್ದು. ಆವಾಗಲೂ ವಿದ್ಯಾರ್ಥಿಗಳು ಬಹಳ ಒಂದು ಹವ್ಯಾಸದಿಂದ, ಚಟುವಟಿಕೆಯಿಂದ ಅಭ್ಯಾಸವನ್ನು ಮಾಡ್ತಾಯಿದ್ರು, ಈಗೂ ಮಾಡ್ತಾಯಿದ್ದಾರೆ. ಕೆಲವೊಂದು ಕಡೆ ಶಿಕ್ಷಣದ ವಿಶೇಷತೆ ಕಡಿಮೆ ಇರ್ತದೆ ಕೆಲವು ಗ್ರಾಮದೊಳಗೆ. ಆದರೆ ಯಾವಾಗಲಿಂದನೂ ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟಿದ್ದಾರೆ, ಶಿಕ್ಷಣವಂತರು ಇದ್ದಾರೆ. ಅದಕ್ಕೆ ಈ ಒಂದು ಸಂಪ್ರದಾಯ ಮುಂದುವರಲಿ, ತಮ್ಮೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಿರ್ತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ, ಇಲ್ಲಿ ಕರೆಸಿ ಸನ್ಮಾನವನ್ನು ಮಾಡಿ ಎರಡು ಮಾತನ್ನು ಹೇಳಲಿಕ್ಕೆ ಅನುಕೂಲ ಮಾಡಿಕೊಂಡಿರ್ತಕ್ಕಂಥ ಸಂಘಟಕರಿಗೆ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಕಾರ ವ್ಯಕ್ತಿತ್ವಕ್ಕೆ ಶೋಭೆಯನ್ನು ತರುವಂಥದ್ದು. ಆ ಒಂದು ಸಂಸ್ಕಾರವನ್ನು ನಾವೆಲ್ಲರೂ ಅಳವಡಿಸ್ಕೊಡ್ಬೇಕಂತ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಸಾಲ್ಸಿ ಸರ್ಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ MK ಅಡ್ಡೂರು ಗುರುಗಳು ಕೂಡ ಒಂದು 5 ನಿಮಿಷ ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಲೋಕಮಾತೆ ಹಿಮಲಚರಿತೆ ದೇವಿ ಶಾರದಾಂಬೆ ಪಾಕಶಾಸನಾದಿ ವಂದೇ ಕಮಲಭುವನ ಮಡದೆ. ವಿದ್ಯೆಗಳಿಗೆ ಜನನಿಯಾದೆ ಮುದ್ದು ನವಿಲ ನೇರಿ ಬಂದೆ, ವಿದ್ಯೆಗಳನ್ನು ಕರುಣಿಸಮ್ಮ ಧನ್ಯರಾಗಿ ಮಾಡ್ತೇವು. ಕಮಲನೇತ್ರ ಇಂದು ವದನೆ ಕೋಮಲಾಂಗಿ ಸುಂದರಿ, ಬ್ರಹ್ಮರವೇಣಿ ಹಂಸಗಮನೆ ಕ್ಷೀರವಾಣಿ ಶುಭಕರಿ. ಲೋಕಮಾತೆ ಹಿಮಲಚರಿತೆ ದೇವಿ ಶಾರದಾಂಬೆ, ದೇವಿ ವಾಣಿ ಶಾರದಾಂಬೆ. ಕುವೆಂಪು ಶತಮಾನೋತ್ಸವ ಸರ್ಕಾರಿ ಮಾದರಿ ಶಾಲೆ ಅಸುಂಡಿ. ನನಗನಿಸಿದ ಮಟ್ಟಿಗೆ ಜಗತ್ತಿನಲ್ಲಿ ಇಂಥ ಸುಂದರವಾದ ಪರಿಸರ ಶಾಲೆ ಎಲ್ಲಿ ಇರಲಿಕ್ಕಿಲ್ಲ ಅಂತ ಅನಿಸ್ತದೆ. 1999 2000ನೇ ಸಾಲಿನ ವಿದ್ಯಾರ್ಥಿನಿಯರ ಬಳಗ, ಅದ್ರಾಗ ವಿದ್ಯಾರ್ಥಿನಿಯರ ಬಳಗ ನೋಡಿದರೆ ದೇವಲೋಕದ ದೇವತೆಗಳ ಕಂಡಂಗೆ ಆಗ್ತಾರೆ ಇವತ್ತು. ಅಂಥ ದೇವತೆಗಳಿಂದ ನಾವು ಸನ್ಮಾನ ಮಾಡಿವಿ ಅಂದ್ರೆ ನಾವು ಪುಣ್ಯವಂತರಾದ್ವಿ ಅಂತ ತಿಳ್ಕೊತೀವಿ. ಆಮೇಲೆ ಹುಲ್ಕೋಟಿ ಸಹಕಾರ ಶಿಕ್ಷಣ SCS ಹೈಸ್ಕೂಲ್ ಅಸುಂಡಿ, ಆ ಸಿಬ್ಬಂದಿ ಬಳಗದ ಅವ್ರ ಕೈಯಲ್ಲಿ ಕಲಿತಂಥ 2002 2003ನೇ ಸಾಲಿನ ವಿದ್ಯಾರ್ಥಿನಿಯರ ಬಳಗ. ಈ ವಿದ್ಯಾರ್ಥಿನಿಯರು ಹೆಂಗಿದ್ದಾರೆ ಅಂತಂದ್ರೆ, ಒಂದು ಎಡಗೈ ಒಂದು ಬಲಗೈಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು 3ನೇಯ ಶಿಕ್ಷಕರ ಸನ್ಮಾನ ಸಮಾರಂಭ, ಗುರುವಂದನಾ ಕಾರ್ಯಕ್ರಮ. ಒಂದನೇದು ಆ ಕಡೆ ವೇದಿಕೆ ಮೇಲಾಗಿತ್ತು, ಈಗ ಮತ್ತೊಂದು ಇಲ್ಲಿ ಈ ವೇದಿಕೆಯಲ್ಲಿ ಮತ್ತೊಂದು 2ನೇದಾಗಿತ್ತು, ಇದು 3ನೇದು. ಅಂತೂ ಅಸುಂಡಿ ಗ್ರಾಮದೊಳಗೆ ದಿವ್ಯ ಜ್ಞಾನವುಳ್ಳಂಥ ಮಹಾಜನಗಳು ಇದ್ದಾರೆ. ಅವರ ಮಕ್ಕಳು ತುಂಬ ವಿದ್ಯಾವಂತರಾಗಿದ್ದಾರೆ, ಒಳ್ಳೆಯ ಗುಣಗಳನ್ನು ಪಡ್ಕೊಂಡಿದ್ದರಿಂದ 3ನೇ ಒಂದು ಗುರುವಂದನೆ ನಡೀತಾ ಇದೆ. ನಾವು ಇಲ್ಲಿ ಸೇವೆ ಮಾಡಿದ್ದಕ್ಕೆ ದೇವರಿಗೆ, ನಿಮ್ಮ ಊರಿನ ಗ್ರಾಮಸ್ಥರಿಗೆ, ಎಲ್ಲ ಶಿಷ್ಯ ಬಳಗಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಗುರುವಂದನೆ ಅಂದ್ರೆ ಗುರುಗಳು ನೆನೆಸ್ತೀರಿ, ಎಲ್ಲೆಲ್ಲಿ ಯಾವ ಮೂಲೆಗಿದ್ದರೋ, ಯಾವ ಶಾಲೆಗದರೋ, ಎಲ್ಲೆಲ್ಲಿದಾರೋ ಗೊತ್ತಿಲ್ಲ, ಎಲ್ಲರನ್ನೂ ಕೂಡಿಸಿರಲ್ಲ. ನಿಮಗೆ ಕೋಟಿ ಧನ್ಯವಾದಗಳು. ಇವ್ರನ್ನೆಲ್ಲ ನಾವು ನೋಡುವಂಥ ಭಾಗ್ಯ ನೀವು ತಂದು ಕೊಟ್ಟಿರಲ್ಲ. ನನಗಂತೂ ಊಟನೇ ಬೇಕಾಗಿಲ್ಲ, ಅಷ್ಟು ಆನಂದ ಆಗೈತೆ ನೋಡಿ.
ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ನಾನು ಹೆಚ್ಚು ಮಾತಾಡಲ್ಲ, ಇನ್ನೂ ನಮ್ಮ ಮಡಿವಾಳ ಸರ್ ಮಾತಾಡೋದಲ್ಲ. ಈಗ ಒಂದಿಷ್ಟು ಚುಟುಕುಗಳನ್ನು ಹೇಳ್ತಾ ಇದ್ದೀನಿ. ಚುಟುಕು: ನಾವು ಒಂಟಿಯಾಗಿಯೇ ಹುಟ್ಟುತ್ತೇವೆ, ಒಂಟಿಯಾಗಿಯೇ ಸಾಯುತ್ತೇವೆ. ನಾವು ಮಾಡಿದ ಪುಣ್ಯ ಮತ್ತು ಪಾಪಗಳ ಫಲ ಅದನ್ನು ನಾವು ಒಂಟಿಯಾಗಿ ಅನುಭವಿಸಬೇಕು. ಹುಟ್ಟು ನನ್ನದಲ್ಲ, ನಿನ್ನದಲ್ಲ. ಸಾವು ನಿನ್ನದಲ್ಲ, ನನ್ನದಲ್ಲ. ಬದುಕು ಮಾತ್ರ ನನ್ನದು, ನಿನ್ನದು. ನಿನ್ನೆ ನಾಳೆ ಇಂದು ಅಂತಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನಿನ್ನೆ ಅದು ನಿನ್ನದಲ್ಲ, ನಾಳೆ ಅದು ನಿನ್ನದಲ್ಲ. ಇಂದು ಮಾತ್ರ ನನ್ನದು, ನಿನ್ನದು. ಕಳೆದದು ನಿನ್ನದಲ್ಲ, ಬದುಕುವುದು ನಿನ್ನದಲ್ಲ. ಗತಿಸಿದ್ದು ಮಾತ್ರ ಇವತ್ತಿನ ನೆನಪಿಗೆ ಬರುವಂಥದ್ದು, ಅದು ನಮ್ಮದು, ನಿನ್ನದು. ಹೆಸರು ನಿನ್ನದಲ್ಲ, ಜೀವ ನಿನ್ನದಲ್ಲ. ಜೀವನ ಮಾತ್ರ ನಮ್ಮದು, ನಿಮ್ಮದು. ಈ ರೀತಿಯಾಗಿ ಹಿರಿಯರು ಹಾಕಿದ ನುಡಿಮುತ್ತುಗಳನ್ನು ಹೇಳಿದ್ದೀನಿ. ಅಳಿಯ ಎಷ್ಟೇ ಮೂರ್ಖನಾಗಿದ್ದರೂ ಅತ್ತೆ ಮನೆಯವರು ಅವನನ್ನು ಮಹಾರಾಜನಂತೆ ನೋಡಿಕೊಳ್ಳುತ್ತಾರೆ. ಅದೇ ಸೊಸೆ ಎಷ್ಟೇ ಬುದ್ಧಿವಂತಿಯಾದರೂ, ಜಾನೆಯಾದರೂ, ಎಲ್ಲ ಕೆಲಸವನ್ನು ಮಾಡಿದರೂ ಅವಳನ್ನು ಮೂರ್ಖಳು ಅಂತಾರೆ. ಇದು ಒಂದು ವಿಪರ್ಯಾಸ. ಇದು ಹೋಗಬೇಕು ಅಂತ ಸೊಸೆಯನ್ನು ಮಗಳಂತ ತಿಳ್ಕೋಬೇಕು ಅವರು, ಅತ್ತೆ ಮಾವ. ಸೊಸೆ ಅತ್ತೆ ಮಾವನು ತಂದೆ ಅಂತ ತಿಳ್ಕೋಬೇಕು. ಜೀವನ ಸಂಸಾರ ಸುಖ ಶಾಂತಮಯವಾಗುತ್ತದೆ. 1000 ಜನ ಇದ್ದರೂ ಸಾವನ್ನು ನಿಲ್ಲಿಸಲಾಗದಲ್ಲ. ಕೋಟಿ ಕೋಟಿ ಹಣ ಸಂಪಾದಿಸಿದರೂ ನೋಟನ್ನು ತಿನ್ನಕ್ಕೆ ಬರಂಗಿಲ್ಲ. ಓದಿನಿಂದ ಕಲಿತ ಪಾಠಗಳು ಮರೆಯಬಹುದು, ಆದರೆ ಜೀವನದಲ್ಲಿ ಅನುಭವಿಸಿದ ಅನೇಕ ಪಾಠಗಳು ಎಂದೂ ಮರೆಯಲು ಸಾಧ್ಯವಿಲ್ಲ. ಗುರುಗಳೇ, ಗುರುಮಾತೆಯರೇ, ಶಿಷ್ಯರೇ, ಅಸುಂಡಿಯ ಮಹಾಜನಗಳು. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್. ಗುರುಗಳಿಗೆ ಇವಾಗ TH ಬದನೂರು ಸರ್ ಅವರು ಕೂಡ ಒಂದು 5 ನಿಮಿಷ ಮಾತಾಡಬೇಕು ಈ ಕಾರ್ಯಕ್ರಮದ ಔಚಿತ್ಯ ಕುರಿತು ಅಂತ ವಿನಂತಿಸ್ಕೊಳ್ತೀನಿ. ಈ ಸಂದರ್ಭದಲ್ಲಿ ನನಗೆ ಕಲಿಸಿದಂಥ ಎಲ್ಲ ಗುರುಗಳನ್ನು ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ, ಯಾವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತಗೊಂಡಂಥ ಪ್ರಾಥಮಿಕ ಶಾಲೆಯ ಯಾವತ್ತು ನನ್ನ ಗುರುಗಳು ಸನ್ಮಾನಿತರೇ. ಅದೇ ತರನಾಗಿ ನಮ್ಮ ಪ್ರೌಢಶಾಲೆಯಲ್ಲಿ ನನ್ನ ಜೊತೆ ಸುಮಾರು ವರ್ಷ ಸೇವೆ ಮಾಡಿ ಇವತ್ತೆಲ್ಲರೂ ನಾವು ಸನ್ಮಾನಗೊಂಡಿದ್ದೇವೆ. ಒಟ್ಟಾರೆಯಲ್ಲಿ ಸನ್ಮಾನಿತಗೊಂಡಂಥ ಗುರುಗಳಿಗೆ, ಗುರುಮಾತೆಯರೇ, ನನ್ನ ನೆಚ್ಚಿನ ಹಳೆಯ ವಿದ್ಯಾರ್ಥಿನಿಯರೇ, ಊರಿನ ಗಣ್ಯಮಾನ್ಯರೇ, ಮುದ್ದು ಮಕ್ಕಳೇ, ಇಂದು ಈ ತಿಂಗಳ ಶಿಕ್ಷಕರ ದಿನಾಚರಣೆ. ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಈ ಒಂದು ತಿಂಗಳಲ್ಲಿ ಇಟ್ಟಿದ್ದೀರಲ್ಲ. ಹಳೆಯ ವಿದ್ಯಾರ್ಥಿಗಳಿಗೆ 2003ನೇ ಸಾಲಿನ SLC ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕುವೆಂಪು ಶಾಲೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಮಾತಾಡ್ತಾರೆ. ಆ ರೀತಿಯಾಗಿ ಪ್ರಾಥಮಿಕ ಶಾಲೆ ನಿಮ್ಗೆ ಕಲಿಸಿದಂಥ ಗುರುಗಳು, ಗುರುಮಾತೆಯರು, ಹೈಸ್ಕೂಲ್ ಗುರುಗಳು, ಗುರುಮಾತೆಯರು ನಿಮ್ಮನ್ನ ಹಾಗೆ ಸಣ್ಣದರಾಗಿ ಮಾಡಿದ್ದೇವೆ. ಏನಂತಂದ್ರೆ ಕುವೆಂಪು ಅವರು ಒಂದು ಕಡೆ ಮಾತಾಡ್ತಾರೆ, ಮಕ್ಕಳನ್ನು ಭತ್ತ ಬೆಳೆಯತಕ್ಕಂಥ ಗಟ್ಟಿಗಳನ್ನಾಗಿ ಮಾಡಬೇಕೇ ವಿನ ಭತ್ತ ತುಂಬತಕ್ಕಂಥ ಗೋಣಿ ಚೀಲಗಳನ್ನಾಗಿ ಮಾಡಬಾರ್ದು. ಅಂದ್ರೆ ಇಲ್ಲ ಎಲ್ಲರೂ ಇವತ್ತು ಸರ್ಕಾರಿ ನೌಕರಿಯಲ್ಲಿದ್ದೀರಿ, ಪ್ರೈವೇಟ್ ಉದ್ಯೋಗ ಮಾಡ್ತಕ್ಕಂತೀರಿ, ಗೃಹಸ್ಥ ಶ್ರಮಕ್ಕೆ ಕಾಲಿಟ್ಟಿದ್ದೀರಿ, ಮನೆಗೆ ಒಳ್ಳೆಯ ಸೊಸೆಯಾಗಿ ಊರಿಗೆ ಶಾಲೆಗೆ ಕೀರ್ತಿ ತಂದಿದ್ದೀರಿ. ನಮ್ಮ ಮಕ್ಕಳು, ಗಂಡು ಮಕ್ಕಳು ಕೂಡ ಒಳ್ಳೆಯ ಒಂದು ಉದ್ಯೋಗದಲ್ಲಿದ್ದಾರೆ. ನಿಮ್ಮ ಹಳೆ ವಿದ್ಯಾರ್ಥಿಗಳು ಕ್ಯಾಮೂರ್ ಸರ್ ನನ್ನ ಜೊತೆ ಮಾತಾಡ್ತಾ ಇದ್ರು. ಇವ್ರು ಎರಡೇ ಹೆಸರು ಏನೋ ಅಂತ ಕೇಳಿದ್ರು ನನ್ನ. ಎಲ್ಲರೂ ವಿದ್ಯಾರ್ಥಿನಿ ಹೆಸರು ಹೇಳಿದೆ, ವಿದ್ಯಾರ್ಥಿಗಳ ಹೆಸರು ಹೇಳಿದೆ. ಅವ್ರು ಹೇಳಿದ್ರು ನಿನ್ನ ಜೊತೆ ಒಡನಾಟ ಇದೆ. ಕಿಲ್ಲೆಯವರು ಹೇಳಿದ್ರು ಸರ್ ಅವ್ರ ಜೊತೆ ಇಲ್ಲೇ ಇದ್ರೂ ಕೂಡ ಒಡನಾಟ ಇಲ್ಲ. ಆದರೆ ಈ ಥರ ಇಲ್ಲಿ ಯಾಕೆ ಹೇಳ್ತೀನಿ ಅಂತಂದ್ರೆ ಆ ರೀತಿ ನಿಮ್ಮ ಸಂಬಂಧ ಇತ್ತು.
ಯಾಕಂದ್ರೆ ಇನ್ನು ಮೊಬೈಲ್ ಇದ್ದಿದ್ದಿಲ್ಲ, ಡಿಜಿಟಲೀಕರಣ ಇದ್ದಿದ್ದಿಲ್ಲ, DJ ಇದ್ದಿದ್ದಿಲ್ಲ. ನಿಮಗೆಲ್ಲ ನೆನಪು ಮಾಡ್ತೀನಿ, ನೆನಪಿನ ಹಂಗೆ ಕರಿವಾಳ ಮಂಜಪ್ಪ ಹೇಳ್ತಾನೆ ಒಂದು ಕಡೆ ಏನಂತಂದ್ರೆ, ಎಲ್ಲ ಗುರುಗಳನ್ನ ಗುರುಮಾತೆಯರನ್ನ ಎರಡು ಶಾಲೆಗೆ ಕೂಡಿಸಿರಲ್ಲ, ಕಲ್ಕಂ ಸರ್ ಆಗಲಿ ಯಾರಾಗಲಿ ಅಷ್ಟೊಂದು ಕೂಡಿಸಿರಲ್ಲ. ಇದು ಒಂದು ನೆನಪಿನ ಅಂಗಳ. ಭಾಳ ಸಂತೋಷ ಅನಿಸುತ್ತೆ. ಅಡ್ನೂರು ಸರ್ ಹೇಳಿದ್ರಲ್ಲ, ಹಂಗಾಗಿ ಒಂದು ಸಮ್ಮಿಲನ ಮಾಡಿದ್ರಲ್ಲ, ನಿಮಗೆ ಕೋಟಿ ಕೋಟಿ ನಮನಗಳು. ಆದ್ರೆ ಒಂದು ಸ್ವಲ್ಪ ಇಲ್ಲಿ ಏನೋ ಒಂದು ನನ್ನ ಅನಿಸಿಕೆ ಏನಂತಂದ್ರೆ, ಎಲ್ಲ ಎರಡು ಹೈಸ್ಕೂಲ್ ಮಕ್ಕಳು ಇದ್ರೆ 9 ಗಂಟೆಗೆ ಈ ಫಂಕ್ಷನ್ ಪ್ರಾರಂಭ ಆಗಿದ್ರೆ ಇನ್ನೂ ಹೆಚ್ಚಿಗೆ ಇಫೆಕ್ಟ್ ಆಗ್ತಿತ್ತು. ಯಾಕೆ ನಿಮ್ಮ ಒಂದು ಸಂದೇಶ ಆ ಮಕ್ಕಳಿಗೆ ಹೋಗಿತ್ತು. ನಾವು ಹೀಗೆ ಮಾಡಬೇಕು ಅನ್ನೋ ಕಾಲದಲ್ಲಿ ಗುರುವಿನ ಸ್ಮರಿಸಬೇಕು ಅಂತಕ್ಕಂಥದ್ದು ನೀವೊಂದು ಪಾಠ ಹಾಕಿಬಿಟ್ಟಿದ್ರಿ. ಸರ್ ಹೇಳ್ದಂಗೆ 3ನೇದು ಕಾರ್ಯಕ್ರಮ ಫುಲ್ಗೋದಲ್ಲಿ ಕೂಡ 3ನೇ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಅದಕ್ಕಾಗಿ ಈಗ ಒಂದು ಕಡೆ ಹಿರಿಯರು ಹೇಳ್ತಾರೆ ಏನಂತಂದ್ರೆ, ನೀವು ಹೆಂಗೆ ಬೆಳೆದ್ರಿ ಅಂತಂದ್ರೆ ಬ್ಯಾಚಿನ ವಿದ್ಯಾರ್ಥಿಗಳು ತಿರ್ಕೊಂಡವ್ರು ಅಲ್ಲಿ ಕರೋಜಿರ ಎಲ್ಲರೂ ಅವ್ರ ಹೆಸರು ಹೇಳೋಲ್ಲ. ಲತಾ ಆಗಲಿ ರಾಮೇಣ ಆಗಲಿ ಎಲ್ಲರೂ ಒಟ್ಟಾರೆ ಹೆಸರು ಹೇಳೋಕ್ಕಿಲ್ಲ, ಎಲ್ಲ ಹೇಳ್ತಿದ್ದೆ, ಟೈಮ್ ಇಲ್ಲ, ಸಾರಿ. ಹುಟ್ಟಿದರೆ ತಾಯಿ ಸಂತೋಷ ಪಡ್ಬೇಕಂತ, ಬೆಳೆದರೆ ತಂದೆ ಗೌರವ ಕೊಡಬೇಕು, ಬದುಕಿದರೆ ಸಮಾಜ ಗೌರವಿಸಬೇಕು, ಸಾಧನೆ ಮಾಡಿದರೆ ಗುರುಗಳು ನೆಮ್ಮದಿ ಪಡ್ಬೇಕು. ಹಂಗೆ ಜೀವನ ಆಗೈತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ನಮ್ಮೆಲ್ಲರನ್ನು ಕರೆಸಿ ಎಲ್ಲರನ್ನು ಸೇರಿಸಿ ನೆನಪಿನ ಅಂಗಗಳನ್ನು ಪೂಜೆ ಬಿಚ್ಚಿಟ್ಟಿದ್ದಕ್ಕಾಗಿ ಸನ್ಮಾನ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಅಂತ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ HS ಮಡಿವಾಳ ಸರ್ ಅವರು ಕೂಡ ಒಂದು 5 ನಿಮಿಷ ಮಾತಾಡಬೇಕು ಅಂತ ವಿನಂತಿಸ್ಕೊಡ್ತೀನಿ. ಪ್ರಥಮದಲ್ಲಿ ವಿದ್ಯಾದೇವತೆಯಾದ ಸರಸ್ವತಿಯನ್ನು ಮನಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳು ಇವತ್ತು ನಮ್ಮೆಲ್ಲರನ್ನ ಮಿಲನ ಮಾಡಿದ್ದಾರೆ. ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹೇಗೆ ಇತ್ತು ಅಸುಂಡಿ ಒಳಗಂತಂದ್ರೆ, ಇದೇ ಆವರಣದಲ್ಲಿ ಪ್ರಾಥಮಿಕ ಶಾಲೆ ಇತ್ತು, ಪ್ರೌಢಶಾಲೆ ಇತ್ತು. ಹಾಗೆ ಇಲ್ಲಿ 1999 ಇಸ್ವಿಯೊಳಗೆ ನಮ್ಮ ಕೈಯಲ್ಲಿ 7ನೇ ತರಗತಿಯನ್ನು ಮುಗಿಸಿ ಇಲ್ಲೇ ಹೈಸ್ಕೂಲ್ನಲ್ಲಿ ಹೋದರು. ಅಲ್ಲಿ 2002-3ರಲ್ಲಿ ಪ್ರೌಢಶಾಲೆಯನ್ನು ಮುಗಿಸಿ ಹೈಸ್ಕೂಲನ್ನು ಮುಗಿಸಿದರು. ಇದು ಹೆಂಗಿದ್ವು 2 ಶಾಲೆಗಳಂತಂದ್ರೆ, ಅಣ್ಣ ತಮ್ಮ ಇದ್ದಾರೆ. ಅವರು ಅಣ್ಣ, ನಾವು ತಮ್ಮ, ಹೆಂಗೆ ಒಗ್ಗೂಡ್ತಿದ್ವಿ. ಯಾವುದೇ ಕಾರ್ಯಕ್ರಮ ಇದ್ದರೂ ಅನ್ಯೋನ್ಯವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ವಿ, ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್. ಇವತ್ತು ಪುನಃ ಇದು ನಮ್ಮನ್ನು ದೂರ ಮಾಡಿ ಹೈಸ್ಕೂಲ್ನವ್ರು ಹೋದ್ರಲ್ಲಿ. ಆದರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ಯಾರ, ನೀವು ಹೋಗಬೇಡ್ರಿ, ಇವತ್ತೆಲ್ಲರೂ ಬರೀಲಿ ಅಂಥೇಳಿ ಒತ್ತಾಯ ಕೊಡುವಂಥ ನಮ್ಮ ಕೆಲಸ. ಇದು ಮಿಲನ. ಇದು ನಿಜವಾಗಿ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಸನ್ಮಾನ. ಅದರ ಜೊತೆಗೆ ನಮ್ಮ ಗುರು ವೃಂದ ಮತ್ತು ವಿದ್ಯಾರ್ಥಿಗಳ ಬಳಗವನ್ನು ಇವತ್ತೆಲ್ಲ ನೋಡುವ, ಅವಲೋಕನ ಮಾಡುವಂಥ ಸಂದರ್ಭ ಸೃಷ್ಟಿ ಮಾಡಿದಾರ. ಆ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ನಮ್ಮ ಅಡ್ನೂರು ಸರ್ ಒಳ್ಳೆಯ ಮಾರ್ಮಿಕವಾಗಿ ಆಧ್ಯಾತ್ಮಿಕ ಚಿಂತನೆಯನ್ನು ಹೇಳಿದರು. ಅದು ಜೀವನದಲ್ಲಿ ಅತಿ ಅವಶ್ಯಕ. ನೋಡ್ರಿ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇವು ಎರಡು ನಿಂದಿರುವುದಿಲ್ಲ. ಹಾಗಾದ್ರೆ ಹುಟ್ಟು ಸಾವಿನ ನಡುವೆ ಏನೈತಲ್ಲ ಬದುಕು, ಇದನ್ನು ಯಾರು ಸರಿಯಾಗಿ ರೂಪಿಸ್ಕೊಳ್ತಾರ ಅವರು ನಿಜವಾದ ಜೀವಿಗಳು, ಅವರೇ ನಿಜವಾದ ಜೀವಿಗಳು. ಹಾಗಾದ್ರೆ ಅವರ ಬದುಕನ್ನು ರೂಪಿಸಲಿಕ್ಕೆ ಕಾರಣಕರ್ತರು ಯಾರು? ಶಿಕ್ಷಕರು, ಎಲ್ಲ ಗುರುಗಳು, ಗುರುಮಾತೆಯರು, ತಂದೆ ತಾಯಿ, ಸಮಾಜ, ಇವರೆಲ್ಲರೂ ಕೂಡಿ ಆ ಬದುಕನ್ನು ಹಸನ ಮಾಡ್ತಾರೆ. ಆ ಬದುಕನ್ನು ಹಸನ ಮಾಡಿಕೊಂಡು ಅವರು ಮತ್ತೊಬ್ಬರಿಗೆ ಆದರ್ಶರಾಗಿ ಬಾಳಬೇಕು. ಆ ವಿದ್ಯಾರ್ಥಿಗಳ ಆದಾಗ ನಮ್ಮ ಗುರುಗಳಿಗೆ ಸಂತೋಷ ಆಗುತ್ತೆ. ಇವತ್ತು ನಮ್ಮ ಗುರುಗಳು, ನಮ್ಮೆಲ್ಲ ಗುರುಗಳು ವಿದ್ಯಾದಾನವನ್ನು ಮಾಡಿ ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟಿರ್ತಾರೆ. ಆ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಒಬ್ಬ ಆದರ್ಶ ವಿದ್ಯಾರ್ಥಿಗಳಾಗಿ, ಆದರ್ಶ ಗೃಹಿಣಿಯಾಗಿ, ಆದರ್ಶ ನೌಕರರಾಗಿ, ಇವತ್ತು ಅನೇಕ ವಿದ್ಯಾರ್ಥಿಗಳು ನಮ್ಮ ಕೈಯಲ್ಲಿ ಕಲಿತಂಥವರು ನೌಕರಿ ಮಾಡ್ತಾರೆ. ಒಳ್ಳೆಯ ಅತ್ತಿಗೆ ಒಳ್ಳೆಯ ಸೊಸೆಯಾಗಿ, ಗೃಹಿಣಿಯಾಗಿ ಒಳ್ಳೆಯ ಹೆಸರನ್ನು ತಂದಿರ್ತಾರೆ. ಅದು ವಿದ್ಯಾರ್ಥಿಯ ಜೀವನದಲ್ಲಿ ಇವತ್ತೇನೈತಲ್ಲ, ಇವತ್ತು ನಮ್ಮನ್ನೆಲ್ಲ ಕೂಡ್ಸ್ಯಾರ.
ಅದಕ್ಕೆ ನಮ್ಗೆ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನಾವು ಎಲ್ಲರಿಗೂ ನೋಡುವಂಥ ಅವಕಾಶ ಸಿಕ್ತು. ಇವತ್ತೆಲ್ಲ ಟೀಚರ್ ಭಾಳ ದೂರ ದೂರ ಅದಾರ ಅವರು. ಇವತ್ತು ಅವ್ರಿಗೆ ನಮಗೆ ಮಿಲನ ಆಯ್ತು, ಇವತ್ತು ನಮಗೆ ಭೇಟಿ ಆಯ್ತು. ಕುಶಲೋಪರಿ ಏನಂತೆಲ್ಲ ಸಮಾಚಾರ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಯ್ತು. ಆಮೇಲೆ ವಿದ್ಯಾರ್ಥಿಗಳು ಈಗ ಸುಮಾರು ನಮ್ಮ ಕೈ ಕಲ್ತು ಹೋಗಿ 24 ವರ್ಷ ಆತಾವೆ. 7ನೇ ತರಗತಿ ಪಾಸಾಗಿ 24 ವರ್ಷ. ಕೆಲವು ಜನರು ನೋಡೇ ಇಲ್ಲ, ನಾವು ಮಾತಾಡಿಸಿದ್ರು ಯಾರು ಏನು ಅಂತ ಕೇಳುವಂಥ ಪ್ರಸಂಗ ಬಂತು. ಅಷ್ಟು ಆ ವಿದ್ಯಾರ್ಥಿಗಳು ಗುರುಗಳನ್ನು ನೆನಪಿಟ್ಟುಕೊಂಡು ಕರೆಸಿ ಸನ್ಮಾನ ಮಾಡಿದ್ರಲ್ಲ. ಈ ಸಂಸ್ಕಾರ ಏನೈತೆ ನೋಡ್ರಿ, ಇದು ನಿಜವಾದ ಶ್ರೇಷ್ಠ ಸಂಸ್ಕಾರ. ಈ ಸಂಸ್ಕಾರ ಇದ್ರೆ ನಾಳೆ ಅವರ ಮಕ್ಕಳು ಮರಿಗಳು ಎಲ್ಲರೂ ಉದ್ಧಾರ ಆಗ್ತಾರೆ. ಎಲ್ಲರೂ ಅವ್ರಿಗೆ ಏನಾಗುತ್ತೆ, ಆಯುರ ಆರೋಗ್ಯ ಸಂಪತ್ತು ಸಿಗುತ್ತೆ. ದೇವರು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಇನ್ನೂ ಅವರ ಸಂಸಾರ ಸುಖಮಯವಾಗಿ ಸಾಗಲಿ ಅಂತ ಹೇಳ್ತಾ ಇವತ್ತು ನಮ್ಮನ್ನೆಲ್ಲ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಇವತ್ತು ಅವರು 3-4 ಮಕ್ಕಳು ಇವತ್ತೆಲ್ಲ ಲಗ್ನ ಮಾಡಿದವರು ಅದಾರ, ಆದರೂ ನಮ್ಗೆ ಅವರು ವಿದ್ಯಾರ್ಥಿಗಳೇ, ನಮ್ಮ ಮಕ್ಕಳೇ. ಅಷ್ಟು ಪ್ರೀತಿ ನಮ್ಮ ವಿದ್ಯಾರ್ಥಿಗಳಿದೆ. ಅದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಔಚಿತ್ಯವಾಗಿ ಮಾತಾಡಿರ್ತಕ್ಕಂಥ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಕುರಿತು BK ತಾಮ್ರಗುಂಡಿ ಸರ್ ಅವರು ಕೂಡ ಒಂದು 2 ನಿಮಿಷ ಮಾತಾಡಬೇಕು ಅಂತೇಳಿ ಅವರಿಗೆ ವಿನಂತಿಸ್ಕೊಳ್ತೀನಿ. ಸಮಾರಂಭದ ಈ ಸಭೆಯಲ್ಲಿ ಮುಖ್ಯವಾಗಿ ನೀವು ಬೇರೆ ಬೇರೆ ಊರುಗಳಲ್ಲಿ ವಾಸವಾಗಿದ್ದರೂ ಕೂಡ ಇವತ್ತು ಎಲ್ಲರೂ ಕೂಡಿ 20 ವರ್ಷಗಳ ಹಿಂದಿನ ಗುರುಗಳನ್ನು, ಪ್ರಾಥಮಿಕ ಮತ್ತು ಪ್ರೌಢ ಗುರುಗಳನ್ನು ನೆನೆಸಿ ಗೌರವಿಸಿದ್ದು ಬಹಳ ಬಹಳ ಸಂತೋಷ ಆಯಿತು. ಇದು ನಮ್ಮ ಪ್ರಾಚೀನ ಪರಂಪರೆ. ಋಷಿ ಮುನಿಗಳಿಂದಲೂ ಗುರು ಶಿಕ್ಷಕರು ಬದ್ಲಿ ದೇಶದಲ್ಲಿ ಇಲ್ಲೇದು. ಗುರು, ಟೀಚರ್, ಸ್ಟೂಡೆಂಟ್. ಆದರೆ ಭಾರತ ಋಷಿ ಮುನಿಗಳ ನಾಡಿದು. ಆ ಪರಂಪರೆ ಇವತ್ತು ಅಸುಂಡಿಯಲ್ಲಿ ಜೀವಂತ ಐತಿ ಅನ್ನೋದನ್ನು ನಾನು ಹೇಳಬಯಸ್ತೀನಿ. ಒಳ್ಳೆಯ ರಚನಾತ್ಮಕ ಕಾರ್ಯಕ್ರಮ ಮಾಡಿದ್ರಿ, ಒಳ್ಳೆಯದು. ನಾವು ಅಸುಂಡಿ ನನ್ನ ಪಾಲಿನ ಒಂದು ಶುಭ ಗಳಿಗೆ ಅಂತ ಹೇಳ್ತೀನಿ. ನಮ್ಮದು ನೌಕರಿಯಾಗಿ ಮತ್ತು ರಿಟೈರ್ಡ್ ಆಗಿ ಪೆನ್ಷನ್ ಶುರು ಆಗ್ತದೆ. ಎಷ್ಟು ನೋಡ್ರಿ, ಅಸುಂಡಿ ಕಾಲಿಟ್ಟ ಗಳಿಗೆ ಶುಭ ಗಳಿಗೆ ಅಂತ. ಜೀವನದಲ್ಲಿ ಕೆಲವರು ಸಿಕ್ತೋ ಅದು ನನ್ನ ಸಿಕ್ಕತಿ ಇಷ್ಟು ಹೇಳಿ. ಆಮೇಲೆ ನಿಮ್ಮೆಲ್ಲರಿಗೂ ನಿಮ್ಮ ರಸಬಳ್ಳಿ ಹಬ್ಬಿಡತಿ ಹೆಂಗೆ, ಹೊಳೆ ದಂಡಿಗೆ ಕರಿಕಿಗೆ ಕುಡಿಯಂಗ. ಆದರೂ ನಿಮ್ಮ ಕುಟುಂಬದ ನಮ್ಮ ಅನೇಕ ಜನ ಬಾಲಕ ಬಾಲಕಿಯರಿದ್ರು. ಈಗೇನಾಗಿರಿ, ನಿಮ್ಮದು ಸಂಸಾರ ಜಂಜಾಟ, ಎಲ್ಲ ಜಂಜಾಟದಲ್ಲಿಯೂ ಈ ಕಾರ್ಯಕ್ರಮ, ರಚನಾತ್ಮಕ ಕಾರ್ಯಕ್ರಮ ಹಮ್ಮಿಕೊಂಡಿರಿ. ಅದು ನಮ್ಗೆ ಇನ್ನಷ್ಟು ಜೀವ ಚೈತನ್ಯ ನೀಡುತ್ತದೆ. ಈ ರಿಟೈರ್ಡ್ ಆಗಿ ನಾವು ಆದರೂ ಈ ಕಾರ್ಯಕ್ರಮ ನೋಡಿ ನಮಗೆ ಇನ್ನಷ್ಟು ಜೀವನ ಪ್ರೀತಿ ಉಂಟಾಕತ್ತೆ. ಆಮೇಲೆ ಈಗ ಮರೆಯಾಗುತ್ತಿರುವ ಸಮಯ ಭಾಳ ಆಗೈತಿ. ಮರೆಯಾಗುತ್ತಿರುವ ಜಾಗತೀಕರಣದಲ್ಲಿ, ಆಮೇಲೆ ಕಂಪ್ಯೂಟರ್ ಯುಗದಲ್ಲಿ ಮೌಲ್ಯಗಳು ಕಣ್ಮರೆಯಾಗುತ್ತಿರುವ ದಿನಗಳಲ್ಲಿ ಅದನ್ನು ನಾವು ನೀವೆಲ್ಲ ಮೌಲ್ಯಗಳ ಬಗ್ಗೆ, ಅರ್ಥಾತ್ ಜ್ಞಾನ ಮತ್ತು ಮೌಲ್ಯ, ಆ ಕಣ್ಮರೆಯುತ್ತಿರುವ ಮೌಲ್ಯವನ್ನು ಕಾಪಾಡಬೇಕು. ಮೌಲ್ಯ, ನೈತಿಕ ಪ್ರಜ್ಞೆ ಅಂತ ಹೇಳಿ ಇನ್ನೂ ಸಾಕಷ್ಟಿದೆ. ಈಗ ಏರಿಸಿದ ರಾಧಾಕೃಷ್ಣ ಇಲ್ಲಿ ದೇಶಾದ್ಯಂತ ಇವತ್ತು ಶಿಕ್ಷಕರ ದಿನಾಚರಣೆ ಆಕಾರ ಶಿಕ್ಷಕರ ಹೆಸರನ್ನು ಹಿಮಾಲಯದ ಎತ್ತರಕ್ಕೆ ಏರಿಸಿದಂಥ ಮಾಜಿ ಅವರ ರಾಷ್ಟ್ರಪತಿ, ಭಾರತ ರತ್ನ ಅಂತ್ಯದವರೆಗೂ ಈ ಕಾರ್ಯಕ್ರಮ ನಡೀತಿದೆ. ಹಂಗಾಗಿ ಅಸುಂಡಿಲಿ ರಚನಾತ್ಮಕ ಕಾರ್ಯಕ್ರಮ ನಡೆದತ್ತೆ. ಇಷ್ಟೆಲ್ಲ ಮಾಡಿ ನಿಮಗೆ ದೇವರು ಸರಸ್ವತಿ ನಿಮಗೂ ನಿಮ್ಮ ಕುಟುಂಬದವರೆಗೂ ಆಯುರಾರೋಗ್ಯ ಭಗವಂತ ಕಲ್ಪಿಸಲಿ ಅಂತೇಳಿ ಹಾರೈಸಿ ನನ್ನ ಅನಿಸಿಕೆಗಳನ್ನು ಈಗ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಗುರುಗಳಿಗೆ. ಈ ಕಾರ್ಯಕ್ರಮ, ಸುಂದರ ಕಾರ್ಯಕ್ರಮದ ಔಚಿತ್ಯವನ್ನು ಉದ್ದೇಶಿಸಿ 100 ಗುರುಗಳಾಗಿರ್ತಕ್ಕಂಥ LN ಕಳ್ಕಣ್ಣನವರ ಗುರುಗಳು ಕೂಡ 1-2 ನಿಮಿಷ ಮಾತಾಡಬೇಕು ಈ ಸಂದರ್ಭದಲ್ಲಿ ಅಂತ ವಿನಂತಿಸ್ಕೊಳ್ತೀನಿ. ವಿದ್ಯಾದೇವತೆಯಾದಂಥ ಸರಸ್ವತಿಯನ್ನು
ಪಾದಕಮಲಗಳಿಗೆ ನಮಸ್ಕರಿಸಿ ನನ್ನ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂಥ ಗುರುಗಳಿಗೂ ಮತ್ತು ನನ್ನ ಹಳೆಯ ವಿದ್ಯಾರ್ಥಿ ಬಳಗದ ಎಲ್ಲ ಒಂದು ವಿನಂತಿಗಳನ್ನು ಹೇಳುತ್ತೇನೆ. ನನಗಿಲ್ಲಿ ಅಸುಂಡಿಗೆ ಹಿಂಗೆ ಇವತ್ತು ಗುರುವಂದನಾ ಕಾರ್ಯಕ್ರಮ ಐತೆ ಅಂತ ನಮ್ಮ ಶಿಷ್ಯರು ಬಂದಿದ್ರು. ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ 95ನೇ ಇಸ್ವಿಯೊಳಗೆ ನಾನು ಇಲ್ಲಿ ಬಂದೆ. ಕೇವಲ 5 ವರ್ಷ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ. ಈಗ ಏನು ಅನ್ನಿಸ್ತದೆ ನನಗೆ ಬರುವಾಗ ಮನೆ ಸಾಲಿ ನೋಡಿ ನನಗಿಲ್ಲಿ ಭಾಳ ಅಂದರೆ ಭಾಳ ಇದೆ. ತವ್ರ ಮನೆಗಿಂತ ಹೆಚ್ಚಿಂದ ನನಗೆ ಈ ಸಾಲ ನೆನಪಾತು. ನನಗೆ SK ಟೀಚರ್ ಹೇಳಿದ್ರು, ಇದನ್ನು ಯಾಕೆ ಬಿಟ್ಟು ಹೋದೆ ಅಂತಂದು. ನನಗೆ ಕಲ್ಕಂಬಿ ಸರು, ಮಡಿವಾಸ್ ಸರು, ಅಡ್ನೂರ್ ಸರು ನನ್ನ ಜೊತೆ ಅವರು 5 ವರ್ಷ ಕೆಲಸ ಮಾಡಿದ್ದಾರೆ. ಈಗ ನಾನು ನಡಗುಂದಿ MCS ಶಾಲೆಯಲ್ಲಿ ಪ್ರಧಾನ ಗುರುಗಳಾಗಿ 3 ವರ್ಷ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಇನ್ನು ಹಳೆ ವಿದ್ಯಾರ್ಥಿ ನೋಡಿದ್ರೆ ಅವ್ರ ಜೊತೆ ನೋಡಿದ್ರೆ ನಾನು ಅವ್ರ ಹಂಗೆ ಇದ್ದೇನೆ ಅನ್ನಿಸ್ತದ. ಭಾಳ ಖುಷಿ ಅನ್ನಿಸ್ತದ. ನನಗೆ ಶಾಲೆ ನೆನಪು ನೋಡಿ ಭಾಳ ಅಂದರೆ ಭಾಳ ಇದು ಅನ್ನಿಸ್ತು. ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದ, ಒಂದು ವೇದಿಕೆಯ ಮೇಲೆ ಆಶೀರ್ವಾದ, ಗುರುಗಳ ಒಂದು ಆಶೀರ್ವಾದದಿಂದ ನನಗೆ ಒಂದು ಮುಂದಿನ ಪ್ರಮೋಷನ್ ಆಗಿದೆ. ಮತ್ತು ನಿಮ್ಮ ಹಳೆಯ ವಿದ್ಯಾರ್ಥಿಗಳು ನಮ್ಮಂಗೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಒಂದು ಒಳ್ಳೆಯ ಹುದ್ದೆಯನ್ನು ಮಾಡಲಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಹಾಗೂ ಮುದ್ದಿನ ವಿದ್ಯಾರ್ಥಿನಿಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಒಂದೆರಡು ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸೋಕೆ ಇಚ್ಛೆಯನ್ನು ಪಡ್ತೀನಿ. ಯಾಕೆ ಅಂತಂದರೆ, ಎತ್ತಡ ಮಾಮರ ಎತ್ತಣ ಕೋಗಿಲೆ ಎತ್ತಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿ ಸಮುದ್ರದ ಉಂಟು ಎತ್ತಿಂದೆತ್ತಡ ಸಂಬಂಧವಯ್ಯ ಅಂಥೇಳಿ ಬಸವಣ್ಣವ್ರು ಹೇಳ್ದಂಗೆ, ನಮ್ಮ ಒಂದು ಸಂಬಂಧ ಎಲ್ಲಿದೋ ಏನೋ, ಆದರೆ ಯಾವ ರೀತಿ ಬೆಸದೈತಿ ಅಂತಂದರೆ 20 ವರ್ಷಗಳ ನಂತರನೂ ನೀವೇನು ಮಾಡಿರಿ ಅಂತಂದರೆ ನಮ್ಮನ್ನು ಕರೆಸಿ ಗೌರವಿಸಾಕತ್ತೀರಿ. ಇದು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ. ಯಾಕೆ ಅಂತಂದರೆ, ವಿದ್ಯಾರ್ಥಿ ನಮಗೆ ಶಿಕ್ಷಕರಿಗೆ ಆಸ್ತಿ ಅಂತಂದ್ರೆ ವಿದ್ಯಾರ್ಥಿಗಳು. ನಾವು ಬೇಕಾದಷ್ಟು ಸಂಪತ್ತನ್ನು ಮಾಡಿರಲಿ, ಎಲ್ಲ ಮಾಡಿರಲಿ, ಆದರೆ ವಿದ್ಯಾರ್ಥಿಗಳು ನಮ್ಮನ್ನು ಯಾವುದೋ ಫಂಕ್ಷನಿಗೆ ಕರೆದಾರ, ಗುರುವಂದನಕ್ಕೆ ಕರೆದಾರ ಅಂದರೆ ನಮಗೆ ಆಗ್ತಕ್ಕಂಥ ಖುಷಿನೇ ಬೇರೆ. ನಾವು ಯಾವುದೋ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಇಂಥದಕ್ಕೆಲ್ಲ ಹೆಚ್ಚು ಏನು ಮಾಡೋಂಗಿಲ್ಲ ಅಂತಂದ್ರೆ ಅಭಿಲಾಷೆಯನ್ನು ಪಡೋಂಗಿಲ್ಲ. ಯಾಕೆ ಅಂದರೆ ಶಿಕ್ಷಕರಾದಂಥವ್ರು ಬಯಸುವುದು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇರಬೇಕು ಅಂಥೇಳಿ. ನಾವೆಲ್ಲರೂ ನಿಮ್ಮ ಮನಸ್ಸಿನೊಳಗೆ ನೆಲೆಯೂರಿವಿ ಅಂಥೇಳಿ ನನಗೆ ಭಾಳ ಖುಷಿ ಆಯ್ತು. ಇನ್ನು ಅಸುಂಡಿ ಬಗ್ಗೆ ಹೇಳಬೇಕು ಅಂತಂದರೆ, ಇದು ನನ್ನ ವೃತ್ತಿ ಜೀವನದ ತವರೂರು. ಇಲ್ಲಿಂದನೇ ಏನು ಮಾಡಿದೆ ಅಂತಂದರೆ, ನಾನು ನನ್ನ ವೃತ್ತಿ ಜೀವನವನ್ನು ಆರಂಭ ಮಾಡಿದೆ. ಅದಕ್ಕೆ ಹಾಲುಂಡ ತವರಿಗೆ ಏನೆಂದು ಹರಸಲಿ, ಹಬ್ಬಲಿ ಕರಕಿಯ ಬಳ್ಳಿಯಂಗ, ಹಬ್ಬಲಿ ಕರಕಿಯ ಬಳ್ಳಿಯಂಗ ಈ ಊರು ಇನ್ನಷ್ಟು ಪ್ರಗತಿಯನ್ನು ಕಾಣಲಿ ಅಂತ ನನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೀನಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂದರೆ, ನಾನು ಬಂದಾಗ ಕೆಲವು ವಿದ್ಯಾರ್ಥಿಗಳು ಹೇಳಿದರು, ಮೇಡಮ್ ಅವರು ನೀವು ನಮ್ಮ ಮನೆಗೆ ಬಂದಿದ್ರಿ, ನಿಮ್ಮ ಯಜಮಾನರು ನಮ್ಮ ಜೊತೆ ಬಂದಿದ್ರು, ಈ ಕಾರ್ಯಕ್ರಮದೊಳಗೆಲ್ಲ ಬೆಟ್ಟೆಕ್ಕರ ನೀವು ನಮ್ಗಿಂತ ಎತ್ತರವಾಗಿ ಬೆಳೆದಿರಿ, ನಾವು ನಿಮ್ಮನ್ನು ಗುರುತಿಸದಿದ್ದರೂ ನೀವು ನಮ್ಮನ್ನು ಗುರುತಿಸಾಕತ್ತೀರಿ ಅಂದರೆ ಅದನ್ನು ನಾವೆಲ್ಲ ಏನು ಮಾಡಬೇಕು ಅಂತಂದರೆ ಮೆಚ್ಚಲೇಬೇಕು. ಯಾಕೆಂದರೆ ಭಾಳ ಸ್ವಲ್ಪ ನಿಮ್ಮ ಮನದ ಮೂಲೆಯಲ್ಲಿ ನಾವೆಲ್ಲ ಏನು ಮಾಡೀವಿ ಅಂತಂದರೆ ಜಾಗವನ್ನು ಮಾಡ್ಕೊಂಡಿವಿ. ಅದರೊಳಗೂ ಕೆಲವೊಂದು ಏನು ಮಾಡ್ಯಾರ ಅಂತಂದರೆ ಉನ್ನತ ಸ್ಥಾನದಲ್ಲಿ ಕಾರ್ಯಕರ್ತರ, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂತಂದರೆ ಇಂಥ ಗ್ರಾಮದೊಳಗೆ ಇಟ್ಕೊಂಡು ಮುಂದೆ ಸಾಧನೆ ಮಾಡೋದು ಏನಲ್ಪ ಅಂದರೆ ಅಷ್ಟು ಸಾಮಾನ್ಯದ ವಿಷಯ ಆಗಿ, ಆದರೂ ನಮ್ಮ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನದಿಂದ ಒಳ್ಳೆಯ ಒಂದು ಸ್ಥಾನಮಾನವನ್ನು ಗಳಿಸ್ಕೊಂಡಾರ. ಅದು ನಮಗೆಲ್ಲರಿಗೂ ಸಂತೋಷವನ್ನು ಕೊಡುತ್ತೆ. ನಮ್ಮ ಮಕ್ಕಳು ಏನು ಕಲಿಯಾಕತ್ತಾರ, ನಮ್ಮ ಮಕ್ಕಳು ಏನು ಸಾಧಿಸಾರ ಅನ್ನೋದು ನಾವು ಭಾಳ ಕಮ್ಮಿ ವಿಚಾರ ಮಾಡೋದು. ನಮ್ಮ ವಿದ್ಯಾರ್ಥಿಗಳು ಎಲ್ಲಿದಾರ, ಯಾವ ಹಂತದೊಳಗದಾರ ಅನ್ನೋದನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಭಾಳ ಖುಷಿ ಪಡ್ತೀವಿ. ಎಲ್ಲರೂ ಭೇಟಿ ಆದ್ರೆ ನಮ್ಮ ಸ್ಟೂಡೆಂಟ್ ನೋಡ್ರಿ ಹಿಂಗದಾರ ಅಂತ ಹೇಳಿದಾಗ ನಮ್ಮ ಮುಖದೊಳಗೆ ಗೊತ್ತಿಲ್ಲದೆ ಏನಾಗುತ್ತೆ ಅಂದರೆ ಒಂದು ನಗು ಬರುತ್ತೆ. ಯಾಕೆ ಅಂತಂದರೆ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಬಂಧನ ಅದು ಇತ್ತೀಚಿನ ಒಂದು ಜೀವನದೊಳಗೆ, ತಾಂತ್ರಿಕ ಜೀವನದೊಳಗೆ ಏನಾಗೈತಪ್ಪ ಅಂದರೆ ಈ ಸಂಬಂಧ ಭಾಳ ಕಡಿಮೆ ನೋಡಕ್ಕೆ ಸಿಗುತ್ತೆ.
ನಾವು ಅವಾಗನ ಸರ್ವಿಸ್ ಮಾಡೀವಿ, ಈಗಲೂ ಇನ್ನೂ ಸರ್ವಿಸ್ನೊಳಗೆ ಅದೀವಿ. ಆದರೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮನೋಭಾವ ಈಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮನೋಭಾವದೊಳಗೆ ಭಾಳಷ್ಟು ಏನೈತಿ ಅಂದ್ರೆ ವ್ಯತ್ಯಾಸ ಐತಿ. ಇಲ್ಲಿ ಸರ್ ಹೇಳ್ದಂಗೆ ಇನ್ನೂ ಅಸುಂಡಿಯ ಈ ನೆಲದೊಳಗೆ ಸಂಸ್ಕೃತಿ ಉಳ್ಕೊಂಡೈತಿ, ಅದು ಇಲ್ಲೆಲ್ಲೇ ಕಾಣುತ್ತೆ. ಯಾಕಂದ್ರೆ ಮನೆಯೊಳಗೆ ಸಂಸ್ಕೃತಿಯನ್ನ ಬಿತ್ತೋರ ತಾಯಂದಿರ. ಇಲ್ಲಿ ಎದುರಿಗೆ ಕುಂತಂಥ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ವಿದ್ಯಾರ್ಥಿನಿಯರೆಲ್ಲರೂ ಏನದಾರ ತಾಯಂದಿರದರ. ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡ್ರಿ ಅಂದ್ರೆ ಇಂತಹದೇ ಒಂದು ಸಂಸ್ಕಾರವನ್ನ ಕೊಡ್ರಿ. ಯಾಕೆ ಹಿಂದಿನ ಕಾಲದೊಳಗೆ ಈ ಜನ್ಮ ಮಾಡಿದಂಥ ಕರ್ಮದ ಫಲ ಮುಂದಿನ ಜನ್ಮದಾಗ ಅಂತಿದ್ರು. ಆದರೆ ಈಗ ಹಂಗಿಲ್ಲ. ಏನು ನಾವು ಕೆಲಸವನ್ನ ಮಾಡ್ತೀವಿ ಅದರ ಪ್ರತಿಫಲವನ್ನ ಏನು ಮಾಡ್ತೀವಿ ಅಂದ್ರೆ ಇಲ್ಲಿನ ಅನುಭವಿಸಿ ಹೋಗ್ತೀವಿ. ಸಾಧ್ಯ ಆದಷ್ಟು ಏನು ಮಾಡೋಣ ಅಂತಂದ್ರೆ ಸತ್ಕರ್ಮಗಳನ್ನು ಮಾಡೋಣ. ನಾವು ಇಚ್ಛಾಪಟ್ರು ಎಲ್ಲರೂ ಏನು ಮಾಡೋಕ್ಕಾಗಂಗಿಲ್ಲ, ಸೇರಕ್ಕಾಗಂಗಿಲ್ಲ. ಬಡವಾಳ್ ಸರ್ ಹೇಳಿದ್ರೆ ಇವ್ರ ಅಣ್ಣಾರು ನಾವು ತಮ್ಮಾರ ಅಂತೇಳಿ. ಸರ ಆ ಮಾತು ಹಿಂಗೆ ತಕೋರಿ, ನೀವು ಹಿರಿಯರು, ನಿಮ್ಮ ಮಾರ್ಗದರ್ಶನದೊಳಗೆ ನಾವೇನು ಮಾಡೀವಿ ಅಂದ್ರೆ ನಮ್ಮ ಶಾಲೆಯನ್ನು ನಡೆಸ್ಕೊಂಡು ಹೋಗಿವಿ. ಯಾಕೆಂದ್ರೆ ನಮ್ಗೆ ಇರಾಕ್ ಜಾಗ ಇದ್ದಿಲ್ಲ. ಅಂಥ ಒಂದು ಸಮಯದೊಳಗೆ ನಮಗೆ ಜಾಗ ಕೊಟ್ರೆ ಕಲ್ಕಂಬಿ ಸರ್ ಆಟ ಆಡ್ದ ಮನೆಗೆ ಕಳಿಸ್ತಿದ್ದಿಲ್ಲ. ಟೆನಿಕೋಟ್ ಆಡಿಂದ ಹೋಗುದ್ರಿ ಅಲ್ಲಿ ಮಠ ಹೋಗಂಗಿಲ್ಲ ಅಂತ ಕಟ್ಟಿ ಹಾಕ್ತಿದ್ರು. ಇವತ್ತೂ ನಾನು ಅದನ್ನ ಏನು ಮಾಡ್ತೀನಿ ಅಂದ್ರೆ ನೆನೆಸ್ಕೊಂತೀವಿ. 3 ಕಿಲೋಮೀಟರ್ ನಡ್ಕೊಂಡು ಬರ್ತಿದ್ವಿ. ಆದರೆ ಆ ಆಯಾಸ ಇದು ಏನಿಲ್ಲ ಅಂತಂದ್ರೆ ನಮಗೆ ಅವಾಗ ಇರ್ತಿದ್ದಿಲ್ಲ. ಇತ್ತೀಚಿನ ದಿನದೊಳಗೆ ಅಸುಂಡಿ ಸಾಕಷ್ಟು ಏನಾಗೈತಿ ಅಂದ್ರೆ ಬೆಳೆದೈತಿ. ಈ ಕುವೆಂಪು ಶಾಲೆನೂ ಏನಾಗೈತಿ ಅಂದ್ರೆ ಬೆಳೆದೈತಿ. ನಮ್ಮ ಪ್ರೌಢಶಾಲೆನೂ ಏನಾಗೈತಿ ಅಂದ್ರೆ ಉನ್ನತ ಹಂತದೊಳಗೆ ಕಾರ್ಯವನ್ನು ನಿರ್ವಹಿಸತೈತಿ. ಇದ್ರೊಳಗೆ ಒಂದಿಷ್ಟು ಮಂದಿ ವಿದ್ಯಾರ್ಥಿನಿಗಳ ಮಕ್ಕಳು ಮರಳಿ ನಮ್ಮ ಶಾಲೆಯೊಳಗೆ ಪ್ರವೇಶವನ್ನು ಪಡ್ಕೊಂಡಾರ ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಯ್ತು. ಯಾಕೆ ಅಂತಂದರೆ ನಮ್ಮ ವಿದ್ಯಾರ್ಥಿಗಳು ಹೆಮ್ಮೆಯಿಂದ ಪುನಃ ತಮ್ಮ ಮಕ್ಕಳನ್ನು ನಮ್ಮ ಪ್ರೌಢಶಾಲೆಯೊಳಗೆ ಓದಿಸ್ತಾರ ಅಂದರೆ ಅದಕ್ಕಿಂತ ಹೆಚ್ಚಿನ ಗೌರವ ನಮಗೇನು ಬೇಕಾಗಿಲ್ಲ. ಅದಕ್ಕೆ ಈ ಒಂದು ನೀವೇನು ಮನೋವೃತ್ತಿಯನ್ನು ಇಟ್ಕೊಂಡಿರಿ ಇದನ್ನ ಹಿಂಗೆ ಬೆಳೆಸ್ಕೊಂಡು ಹೋಗ್ರಿ. ಇದೇ ನಿಮ್ಮನ್ನು ಕಾಯುತ್ತೆ. ಇದೇ ಸಮಾಜದೊಳಗೆ ನಿಮಗೆ ಏನು ಮಾಡುತ್ತಂದ್ರೆ ಉತ್ತಮ ಸ್ಥಾನಮಾನವನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆದು ಮಾತನಾಡಲಿಕ್ಕೆ ಸರ್ ಹೇಳ್ದಂಗೆ ಇದು 3ನೇ ಗುರುವಂದನಾ ಕಾರ್ಯಕ್ರಮ. ನನಗೆ ಭಾಳ ಖುಷಿ ಆಯ್ತು. ವಿದ್ಯಾರ್ಥಿಗಳು ಬಂದು ಮನೆಗೆ ಕರೆದಾಗ ಆಯ್ತವ ಬರ್ತೀನಿ ಅಂತ ಹೇಳಿದ್ದೆ. ಬರಬೇಕಾದ್ರೂ ನನಗೇನಾಯ್ತು ಅಂದರೆ ಸಂತೋಷನ ಪಟ್ಟೆ. ಯಾಕೆ ಅಂತಂದರೆ ತವ್ರ ಮನೆಗೆ ಹೋಗುವಂಥ ಒಂದು ಖುಷಿ ಇರುತ್ತೆ. ಅಸುಂಡಿಗೆ ಬರೋದು ಅಂತಂದರೆ ಏನಪ್ಪ ಅಂದರೆ ಒಂದು ತವರೂರಿಗೆ ಬಂದಷ್ಟು ಏನಿರುತ್ತೆ ಅಂದ್ರೆ ಖುಷಿ ಇರುತ್ತೆ. ಯಾಕೆ ಅಂತಂದರೆ ನಾನು ಇಲ್ಲಿ ಬಂದಾಗ ನಿಮಗೆಲ್ಲ ಗೊತ್ತೈತಿ, ಟೀಚರೇ ನೀವು ಹಾಗೆ ಮೊದಲು ಹಾಗೆ ಇದ್ರಿ ಈಗೂ ಹಂಗೆ ಇದ್ದೀರಿ ಅನ್ನಕತ್ತಾರೆ ನಮ್ಮ ಹುಡುಗರು. ಸಣ್ಣ ಹುಡುಗಿದ್ದೇನ ಇಲ್ಲಿ ಬಂದಾಗ ಏನೇನು ಕ್ಲಾಸಿಗೆ ಹೋದ್ರೆ ಹತ್ಕೊಂಡು ಹೊರಗೆ ಬರ್ತಿದ್ದೆ. ಅಂಥ ಸಮಯದೊಳಗೆ ಕೆಂಚಿನ ಹುಡುಗರುಗಳು ನನಗೇನು ಮಾಡಿದರು ಅಂದ್ರೆ ಮಾರ್ಗದರ್ಶನವನ್ನು ಮಾಡಿ ಹೆಂಗೆ ಪಾಠ ಮಾಡಬೇಕು ಅನ್ನೋದನ್ನು ಏನು ಮಾಡಿದರು ಅಂದರೆ ತಿಳಿಸ್ಕೊಟ್ರೆ ಈ ವೇದಿಕೆಯ ಮೂಲಕ ಅವರಿಗೂ ನಾನು ಏನು ಮಾಡ್ತೀನಿ ಅಂದರೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತೊಮ್ಮೆ ನನ್ನನ್ನು ಕರೆಸಿದಂಥ ತಮಗೆಲ್ಲರಿಗೂ ನಾನು ವೇದಿಕೆಯ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಗುರುಮಾತೆಯರಿಗೆ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ VF ಕಲ್ಕಾಂಬಿ ಸರ್ ಅವರು ಕೂಡ 2 ನಿಮಿಷ ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ಆಸೀನರಾದಂಥ ಎಲ್ಲ ನನ್ನ ಹಿರಿಯ ಗುರುಗಳೇ ಮತ್ತು ಗುರುಮಾತೆಯರೇ ಹಾಗೂ ಹೈಸ್ಕೂಲ್ ಶಾಲೆಯ ಶಿಕ್ಷಕಿಯರೇ ಹಾಗೂ ನಮ್ಮ ಇವ್ರಿಗೆ ಏನು ಅನ್ಬೇಕು ಅನ್ನೋದು ಡೌಟ್ ಆಗಿಬಿಟ್ಟೆ ನಂಗೆ. ಮುದ್ದು ವಿದ್ಯಾರ್ಥಿಗಳು ಅನ್ಲು ಏನು ಮುದ್ದು ತಾಯಿಯಂದಿರ ಅನ್ಲು ದೇವತೆ ಅನ್ನಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಈಗ ಅವ್ರು ನೋಡ್ರಿ ಅವರು ಅವಾಗ ಇಷ್ಟ ಇದ್ರು ಅವ್ರು, ನನಗಿಂತ ಹೀಗಿದ್ರು ಅವ್ರು, ಈಗ ನನಗಿಂತ ಎತ್ತರ ಆಗಿಬಿಟ್ರು ಅವ್ರು. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹಿಂಗಾಗಿ ಅವ್ರಿಗೆ ಏನು ಹೇಳ್ಬೇಕು ಅನ್ನೋದು ನಂಗೆ ಆದರೂ ಇವತ್ತು ಏನು ಮಾಡ್ಯಾರ ಅಂದ್ರೆ ಎಲ್ಲ ಶಿಕ್ಷಕಿಯರನ್ನ ಇವತ್ತೇನು ಕೊಡಿಸಿರಲ್ಲ ಇದು ಭಾಳ ಒಳ್ಳೆಯ ಕೆಲಸ ಅಂತ. ಯಾಕಂತಂದ್ರೆ ನಾವು ಎಲ್ಲೇ ನೌಕರಿ ಮಾಡ್ತೀವಿ, ಎಲ್ಲೇ ಹೋಗ್ತಿರ್ತೀವಿ, ನೀವು ಎಲ್ಲೋ ಶಾಲೆ ಕಲಿತಿರ್ತೀರಿ, ಮತ್ತು ಎಲ್ಲೋ ಒಂದು ಕಡೆ ಜೀವನ ಮಾಡೋಕ್ಕೆ ಹೋಗಿರ್ತೀರಿ. ಅಂಥ ಜೀವನದೊಳಗೆ ಇವತ್ತು ನಮ್ಮನ್ನೆಲ್ಲರೂ ಒಂದು ಕಡೆ ಸೇರಿಸಿರಲ್ಲ. ಅದರಂಥ ಪುಣ್ಯದ ಕೆಲಸ ಯಾವುದೂ ಅಲ್ಲ. ಆದರೆ ನೀವೇನದಿರಲ್ಲ ಈಗ ನಿಮ್ಮ ಮಕ್ಕಳಿಗೆ ನಿಮ್ಮದೇ ಆದಂಥ ಒಂದು ವಿದ್ಯಾದಾನವನ್ನು ಅವ್ರಿಗೂ ಸಹಿತ ಶಿಕ್ಷಕರು ಬಡಿತಾರೆ ಬೈತಾರೆ. ಅದು ಆಗಲಿಲ್ಲಪ್ಪ ಅಂದ್ರೆ ಮಕ್ಕಳು ಉದ್ಧಾರ ಆಗಂಗಿಲ್ಲ. ನಿಮ್ಮನ್ನು ಚಲೋ ಹೊಡೆದೀನಿ ನೀವು ನೆನೆಸಿರೋದನ್ನೆಲ್ಲ. ನಾನು 94ಕ್ಕೆ ಇಲ್ಲಿ ಬಂದೆ. ನೀವು ಅವಾಗ 2ನೇ ತನ 3ನೇ ತರಬೇಕು ಅಷ್ಟೆ. ಅವಾಗ ಬಂದಾಗ ನೋಡ್ಬೇಕ್ರಿ ನೀವು ಏನಿದೆ ನಮ್ಮದು ನಂದನ ಒಣ ಇದೆ ಶಾಲೆ. ಸಾಕಷ್ಟು ವಿದ್ಯಾರ್ಥಿಗಳು ನನಗಲ್ಲಿ 4ನೇ 5ನೇ ತಾವು ಒಂದೇ ಕೊಲೆಯಾಗ ಬಗೆದು ಬಿಟ್ಟಿದ್ದೆ. ನನಗೆ 2 ಕ್ಲಾಸ್ ಕೊಟ್ಟು ಹೌದು ಬಿಡೋದು ನಾನು
ಅದೇ ಬಂದ್ಬಿಟ್ಟಿವಿ, ಶಿಕ್ಷಕರಾಗಿ ಬಂದ್ಬಿಟ್ಟಿವಿ. ನಾವು ಟೀಚರೇ ಬಂದ್ಬಿಟ್ಟಿವಿ. ಶಾಲೆ ಕಲಸ ಅಂತೇಳಿ ನಮ್ಮ ಮಡಿವಾಳ ಸರ್ ನಮ್ಗೆ ಹೇಳ್ಬಿಟ್ರು, ಕ್ಲಾಸಿಗೆ ಹೋಗಬೇಕು ನೀವು, ಅಲ್ಲಿ ವಿಷಯ ಹೇಳಬೇಕಂದ್ರು ಅವ್ರು. ಅವಾಗ ಅನಿಸ್ತು ಇದೆಯಂಥದ್ದು ಬಂತೊಂಬರ ಪರಿಸ್ಥಿತಿ ಅಂತೇಳಿ. ಅವಾಗ ಮತ್ತು ನಮ್ಮ ಅಡ್ನೂರು ಸರ್ ಮಾರ್ಗದರ್ಶನ ಮಾಡಿದ್ರೆ ನಮ್ಗೆ ಹಂಗಲ್ಲದು, ಬರ್ರಿ ನಿಮಗೆಲ್ಲ ಗೊತ್ತಾಗಲ್ಲ ಅಂತೇಳಿ ಸಾಕಷ್ಟು ನಮ್ಮನ್ನು ರೆಡಿ ಮಾಡಿದ್ರು ಮೊದ್ಲಕ್ಕೆ ಅವ್ರು. ನಾನು ರೆಡಿ ಇದ್ದಿದ್ದಿಲ್ಲ, ನಿಮ್ಮನ್ನು ಕಲಿಸುವಂಥ ವ್ಯವಸ್ಥೆ ಒಳಗೆ ನಾನು ಇರಲಿಲ್ಲ ಅವಾಗ. ಯಾಕಂದ್ರೆ ನಾವು ಬರೀ ಆಡ್ಕೊತ ಬಂದ್ಬಿಟ್ಟವ್ರು, ಮಾಸ್ತರ್ ಆಗಿಬಿಟ್ವಿ, ಏನು ಮಾಡ್ಬೇಕಿನ್ನು ಅಂತೇಳಿ. ಮತ್ತು ನಮ್ಮ ಅಡ್ನೂರು ಸರು ಮತ್ತು ಮಡಿವಾಳ ಸರು ಭಾಳ ಸರಿಯಾಗಿ ನಾನು ತಿದ್ದಿದ್ರು. ಅವರು ಓಡಾಡ್ರಿ, ನಾವು ಭಾಳ ಕೆಟ್ಟ ಓಡಾಡ್ರಿ ನಾವು ಅಂಥದ್ದು ಅವ್ರು ತಿದ್ದಿ ಈ ಒಂದು ಲೆಕ್ಕಕ್ಕೆ ನಿಮ್ಮನ್ನೆಲ್ಲ ಈ ರೀತಿ ಮಾಡುವಂಥ ವ್ಯವಸ್ಥೆ ಒಳಗೆ ನಾನು ತೊಡಗಿಸಿದ್ರು. ಹೀಗಾಗಿ ನಾವು ಇಷ್ಟೆಲ್ಲ ಮಾಡ್ಕೊತ ಬಂದ್ವಿ. ಅವಾಗ ಒಂದು 2-3 ವಿದ್ಯಾರ್ಥಿಗಳು ನಮ್ಮ ಭಾಳ ಜೋಡಿ ನಮ್ಮ ಜೊತೆ ಭಾಳ ಗೆಳ್ತಾನ ಬಿಡ್ತಿದ್ದೆ ಅಲ್ಲ ಅವನು. 6 ಬಸ್ ತಪ್ಪಿಸ್ಬಿಡ್ತಿದ್ರು ನಾನು. 6:30 ಬಸ್ ಹತ್ಬೇಕು ನೀವು ಎಷ್ಟೊತ್ತಿದ್ದು. ಅವಾಗಲಿಂದನೇ ನಮಗೆ ಈ ರೂಢಿಯನ್ನು ಕೇಳಿಬಿಟ್ರಿ. ಆ ರೂಢಿನ ಇನ್ನೂವರೆಗೂ ಹಂಗೆ ಕಂಟಿನ್ಯೂ ಆಗೈತಿ. ಆದರೂ ವಿದ್ಯಾರ್ಥಿಗಳನ್ನು, ಸಾಕಷ್ಟು ವಿದ್ಯಾರ್ಥಿಗಳನ್ನು ರಾಜ್ಯ ಆಗಲಿ, ರಾಷ್ಟ್ರ ಆಗಲಿ, ಅಂತಾರಾಷ್ಟ್ರ ಮಟ್ಟದವರೆಗೂ ಸಹಿತ ನಮ್ಮ ಶಾಲೆ ವಿದ್ಯಾರ್ಥಿಗಳು ಹೋಗ್ಯಾರಲ್ಲ, ಅದ ನಮ್ಮ ಪುಣ್ಯ. ಇವತ್ತೇನು ನಮ್ಮನ್ನು ಇಲ್ಲೆಲ್ಲರನ್ನೂ ಸೇರಿಸಿ ನಮ್ಮನ್ನು ಒಂದುಗೂಡಿಸಿ ಮಾತಾಡೋಂಗೆ ಮಾಡಿದಿರಲ್ಲ, ನಮ್ಮನ್ನೆಲ್ಲರನ್ನೂ ಸೇರಿಸಿ, ಆಮೇಲೆ ಅದರ ಜೊತೆ ನೀವು ನಮ್ಮ ಜೊತೆ ಮಾತಾಡಿದ್ರಲ್ಲ, ಆ ಒಂದು ಸಂತೋಷ ಯಾವತ್ತೂ ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಡಿವಾಳ ಸರ್ ಇವರೆಲ್ಲರೂ ಸಿಗ್ತಾರೆ ನಮ್ಗೆ, ಎಲ್ಲ ಶಿಕ್ಷಕರು. ನಾನು ಎಲ್ಲಿ ಹೋಗಿರ್ತೀನಿ ಅಲ್ಲಿ ನಮಗೆ ಯಾರು ಒಬ್ಬರು ಸರು ಟೀಚರು ಸಿಗ್ತಾರೆ. ಆದರೆ ಮಡಿವಾಳ ಸರ್ ನಮ್ಗೆ ಸಿಗಂಗಿಲ್ಲ, ಯಾಕಂದ್ರೆ ಅವ್ರು ರಿಟೈರ್ಮೆಂಟ್ ಆಗಿಬಿಟ್ರು ಅವರು. ಆಮೇಲೆ ಅಡ್ನೂರು ಸರ್ ಅಂಕರ್ ನಮ್ಗೆ ಇಲ್ಲಿ ಯಾವಾಗಾದರೂ ಸಿಗ್ತಿರ್ತಾರೆ. ಈಗ ನೀವನ್ನೆಲ್ಲರೂ ಸೇರಿಸಿ ನಮ್ಮನ್ನ ಒಂದು ಕಡೆ ಕೂಡಿ ಏನು ಹಾಕಿದ್ರಲ್ಲ, ಒಳ್ಳೆಯ ಒಂದು ಭೋಜನದ ವ್ಯವಸ್ಥೆನೂ ಮಾಡಿರಿ ಅಂತ ಕೇಳೇನು. ಎಲ್ಲರೂ ಕೂಡಿ ಸವಿಯಾಗಿ ಊಟ ಮಾಡಿ ಮತ್ತು ನಮ್ಮ ಹೋಗಾರ್ ಸರ್ ಅಂಕರ ಹೌದು ನಂಗೆ ಬಂದ್ರಂದ್ರೆ ಒಂದು ಹಾಡು ಬೇಕು ನಮಗೆ. ಅದು ಹಾಡು ಆಡಲಿಲ್ಲ ಅಂದ್ರೆ ಹೋಗಾರ್ ಸರ್ ಬಂದಾರ ಇಲ್ಲ ಅಂತ ಗೊತ್ತಾಗಂಗಿಲ್ಲ, ಡೌಟ್ನಾಗೆ ಇರ್ತೀವಿ ನಾವು. ಅದಕ್ಕೆ ಇಲ್ಲಿ ಸಾಕಷ್ಟು ನಮ್ಮನ್ನೆಲ್ಲರನ್ನು ಸೇರಿಸಿ ನಮ್ಮ ಜೊತೆಗೆ ಅವರ ಒಂದು ಮಿಲನವನ್ನು ಮಾಡಿರಿ. ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಗುರುಗಳಿಗೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ನಿಮಿಷಗಳಲ್ಲಿ MP ಕ್ಯಾಮನಗೌಡರು ಸರ್ ಅವರು 2 ನಿಮಿಷ ಮಾತಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಎಲ್ಲ ನನ್ನ ಹಿರಿಯ ಗುರುಗಳೇ ಮತ್ತು ನನ್ನ ವೃತ್ತಿ ಬಾಂಧವರೇ, ಇದುವರೆಗೆ ಭಾಳಷ್ಟು ನಮ್ಮ ಎಲ್ಲ ಸಹೋದರರು ಮತ್ತು ಅನುಭವಿ ಶಿಕ್ಷಕರು ನಿಮ್ಮನ್ನು ಕುರಿತು ಭಾಳ ಚೆನ್ನಾಗಿ ಹೊಗಳಿದರು ಅವರು. ಯಾಕೆಂದ್ರೆ ನಾನು ಇವತ್ತು ನೀವು ಮಾತಾಡೋದು ನೋಡ್ಬೇಕಾಗಿತ್ತು. ನಾನು ಎಲ್ಲರೂ ನಿಮಗೆ ಪರಿಚಯ ಏನೇನು ಮಾಡಕತ್ತೀರಿ, ಹೆಂಗೆ ಬೆಳೆದಿರಿ, ನೀವೆಲ್ಲ ಬೆಳೆದು ನೋಡಿದ್ರೆ ಭಾಳಷ್ಟು ಹೆಮ್ಮೆ ಅನ್ಸುತ್ತೆ ನಮಗೆ. ಅವತ್ತು ನಾವು ತೊದಲುಡಿಯಲ್ಲಿ ನಿಮ್ಮ ಊರಿಗೆ ಬಂದ್ವಿ, ಭಾಳ ಉತ್ತಮವಾದಂಥ ಟ್ರೈನಿಂಗ್ ಕೊಟ್ಟಿರಿ ನೀವು. ಇಷ್ಟು ಇವತ್ತು ಬೆಳೆದು ನಾವು ಮಾತಾಡಿದ್ದನ್ನು ನೀವು ಮಾಡಿ ತೋರಿಸಿರಿ, ಇದು ನಮಗೆ ಭಾಳ ಹೆಮ್ಮೆ ಐತಿ. ಅದಕ್ಕೆ ಅಸುಂಡಿ ಅಂದ್ರೆ ವಿಶೇಷವಾಗಿ ಪ್ರಕೃತಿ ಸೌಂದರ್ಯ ನೋಡ್ಬೇಕಂದ್ರೆ ನಾವು ಮಲೆನಾಡಿಗೆ ಹೋಗ್ಬೇಕು, ಜೋಗ ಆ ಕಡೆ ಹೋಗ್ಬೇಕು. ಈ ಗುರು ಶಿಷ್ಯರ ಸಂಬಂಧ ನೋಡ್ಬೇಕಂದ್ರೆ ನಾವು ಅಸುಂಡಿಗೆ ಬರ್ಬೇಕು. ಯಾಕಂದ್ರೆ ಇದು ಸರಳ ಅಲ್ಲ, ಇದು ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಇದು ಎಲ್ಲೋ ಪಾಟೀಲ್ ಮೇಡಮ್ಮರು ಹೇಳಿದರು, ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಆ ಕೂಹು ಅಂದಾಗ ಅಲ್ಲಿ ಮಾವಿನ ಗಿಡದ ಒಣ ಎಲ್ಲೇ ಅಸುಂಡಿ ಗ್ರಾಮದಾಗ ಐತಿ. ನಾವೆಲ್ಲ ಕೋಗಿಲ್ಗತೆ ಬಂದ್ವಿ, ಮೊದಲ ಕಂಠವನ್ನು ನಮಗೆ ತುಂಬಿ ಭಾಳ ಉತ್ತಮವಾದಂಥ ಸಂಬಂಧ ನಿಮ್ಮದು ಗುರುಗಳು ಶಿಷ್ಯರದು. ಅದಕ್ಕೆ ಇವತ್ತು ನಮಗೆ ಸಾರ್ಥಕತೆ ಆಗೈತಿ. ಅದಕ್ಕೆ ತಾವು ಕೂಡ ಒಂದೆರಡು ಟೈಮ್ ಭಾಳ ಇತ್ತಂದ್ರೆ ನಿಮ್ಮ ತೊದಲುಡಿಗಳಿಂದ ಇವತ್ತು ಪ್ರಬುದ್ಧರಾಗಿರಿ. ನೀವು ಭಾಳ ಜವಾಬ್ದಾರಿಯುತ ಪ್ರಜೆಗಳು. ನೀವು ನಮ್ಮ ಗಂಡುಡ್ರಂಗೂ ಬೆಂಗಳೂರಾಗ ಅಲ್ಲಲ್ಲಿ ಕೆಲವೊಬ್ಬರು ಉತ್ತಮ ರೈತರಾಗಿರಿ, ನೀವು ಒಳ್ಳೆಯ ಗೃಹಿಣಿಯರಾಗಿರಿ. ನಿಮ್ಮ ಮಕ್ಕಳನ್ನು ಕೂಡ ಒಂದು ಮೌಲ್ಯಯುತವಾಗಿ ಬೆಳೆಸಿ ಈ ಸಮಾಜಕ್ಕೆ ಅರ್ಪಿಸಿದ್ರೆ ಅದು ನಮ್ಮ ಸಾರ್ಥಕತೆ ಅಂತ ಹೇಳ್ತಾ ಸುಣ್ಣಿಗೆ ನಮ್ಮನ್ನು ಪುನಃ ಕರೆಸಿ ಆ ಸವಿ ನೆನಪುಗಳನ್ನು ಮತ್ತೊಮ್ಮೆ ನಮ್ಮ ಹೃದಯದಲ್ಲಿ ಬಿತ್ತಿದ್ರಿ. ಅದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ನಾನೆಲ್ಲ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮನ್ನು ಸನ್ಮಾನಿಸೋದಕ್ಕೆ ತಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ನಾವು ಕೂಡ ನಿಮ್ಮನ್ನು ಮುಂದೆ ಒಮ್ಮೆ ಕರೆಸಿ ಉತ್ತಮ ಸಮಾಜದ ನಾಗರಿಕರಾದಕ್ಕೆ ನಾವು ನಮ್ಮ ಮನಸ್ಸಿನಲ್ಲಿ ನಿಮ್ಮನ್ನು ಸ್ಮರಿಸಿ ನಿಮಗೂ ಕೂಡ ದೇವರು ಒಳ್ಳೆಯ ಐಶ್ವರ್ಯ ಆರೋಗ್ಯ ಕೊಡಲಿ, ನಿಮ್ಮ ಮಕ್ಕಳು ಕೂಡ ಉತ್ತಮ ಒಂದು ನಾಗರಿಕರಾಗಲಿ ಅಂತ ಹೇಳ್ತಾ, ಯಾಕಂದ್ರೆ
ಅವಾಗ ನಿಮ್ಮನ್ನು ಬೆಳೆಸಿದ್ವಲ್ಲ, ಈಗ ಹಂಗಿಲ್ಲ ವಾತಾವರಣ. ಹುಟ್ಟುತ್ತಲೇ ಮಕ್ಕಳ ಕೈ ಮೊಬೈಲ್ ಕೊಡ್ತೀರಿ, ಅವು ಕಾಡಿಸಿದ್ವಂದ್ರೆ ಊಟ ಮಾಡಲಿಲ್ಲ ಅಂದ್ರೆ ಮೊಬೈಲ್ ತೋರಿಸೋದು, ಊಟ ಮಾಡಿಸೋದು. ಸಾಕಷ್ಟು ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯವರು ಭಾರತವನ್ನು ಮೆಚ್ಚಿಕೊಳ್ಳೋದು ಇದಕ್ಕೆ. ಇಲ್ಲೇ ಸಂಬಂಧಗಳು ಭಾಳ ಗಟ್ಟಿದಾವಿಲ್ಲಿ. ಏನೋ ಸಣ್ಣ ಪುಟ್ಟ ನಮ್ಮ ನಿಮ್ಮ ನಡುವೆ ಏನೋ ಬೇಗ ಬಂದಿದ್ರು ಕೂಡ ಅವು ನಿಮ್ಮ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ನಮ್ಮನ್ನು ಕ್ಷಮಿಸಿ ಇವತ್ತು ಉತ್ತಮ ಗುರುಗಳು ನಮಗೆ ಇವರಂತೆ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಮನತುಂಬಿ ಎಲ್ಲ ಗುರುವಿಂದ ಪರವಾಗಿ ನಿಮಗೆ ಆಶೀರ್ವದಿಸ್ತೀವಿ. ಜೊತೆಗೆ ಮನಸ್ಸು ತುಂಬಿ ನಿಮ್ಮನ್ನು ಹರಿಸ್ತೀವಿ. ತಮಗೆಲ್ಲ ಈ ಅಸುಂಡಿ ಗ್ರಾಮ ಕರೆಸಿ ಉತ್ತಮವಾದಂಥ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಕಲ್ಪಿಸಿರಿ. ಅದಕ್ಕೆ ನಾನು ಎಲ್ಲರನ್ನೂ ಕೂಡ ಹೃದಯದಲ್ಲಿ ಮತ್ತೊಮ್ಮೆ ಸ್ಮರಿಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಸರ್ವರನ್ನು ನಾನು ಹೃದಯದಿಂದ ಸ್ಪರ್ಶಿಸಿ ನಮಸ್ಕಾರ ಮಾಡ್ತೀನಿ. ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಿರ್ತಕ್ಕಂಥ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನು ಕುರಿತು ಕೊನೆಯದಾಗಿ FM ಮುಷಣ್ಣ ಅವರು ಕೂಡ ಈ ಸಂದರ್ಭದಲ್ಲಿ 2 ನಿಮಿಷ ಮಾತಾಡಬೇಕಂತೇಳಿ ಗುರುಗಳಿಗೆ ವಿನಂತಿಸ್ಕೊಳ್ತೀನಿ. ವೇದಿಕೆ ಆದಂಥ ನನ್ನ ಎಲ್ಲ ಗುರು ವೃಂದಕ್ಕೂ ಹಾಗೂ ಗುರು ಮಾತೆಯರಿಗೂ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ಹೊಂದಿದಂಥ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳನ್ನು ಸ್ಮರಿಸುತ್ತಾ, ಈ ಕಾರ್ಯಕ್ರಮ ಸುಮಾರು 21 ವರ್ಷ ಆಯ್ತು ನನಗೆ ತಿಳಿದ ಮಟ್ಟಿಗೆ. ಅಂದರೆ ನನಗೆ 21 ವರ್ಷ. 2000 ಇಸ್ವಿ ಒಳಗೆ ಇತ್ತು ಅಂದರೆ ನಾನು ಅಸುಂಡಿಗೆ ಬಂದೆ. ಬಂದ ತಕ್ಷಣ ವಲಯ ಮಟ್ಟದ ಕ್ರೀಡಾಕೂಟ ನೀವೇ ಮಾಡ್ಬೇಕಂತೇಳಿ ನಮ್ಮ ಗುರುಗಳು, ಅದು ಒಂದು ರೂಢಿ ಇತ್ತು ಅವಾಗ. ವಲಯ ಮಟ್ಟ ಅಸುಂಡಿ ಒಳಗೆ ಬಂತು. ಆ ಒಂದು ಅಸುಂಡಿ ಒಳಗೆ ಒಳ್ಳೆಯ ರೀತಿಯಿಂದ ಏನಪ್ಪ ಅಂದ್ರೆ ಆ ವಲಯ ಮಟ್ಟವನ್ನು ಕ್ರೀಡಾಕೂಟವನ್ನು ನಾವು ಅಚ್ಚುಕಟ್ಟಾಗಿ ಏನಪ್ಪ ಅಂದರೆ ಇಲ್ಲೇ ನಡೆಸಿದ್ವಿ. ಸುಜಾತ ದೊಡ್ಡಮನೆಯವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ದರು. ಅದ ಪ್ರಥಮ ಆಗಿದ್ರು. ಅದು ಅಧಿಕಾರ ತಗೊಂಡು ಒಂದು 2 ತಿಂಗಳಾಗಿತ್ತು ಅವರು. ನಾವು ಸ್ಕೂಲ್ನೊಳಗೆ ಪಾಟೀಲ್ ಮೇಡಮ್ ಅವರು, ಸಾಳೆ ಸರ್, ನಮ್ಮ ಇತರ ಸಿಬ್ಬಂದಿ ವರ್ಗದವ್ರು ಏನಪ್ಪ ಅಂದ್ರೆ ಇದ್ವಿ. ಅಸುಂಡಿ ಬಂದಿಂದ ಹೆಂಗಪ್ಪ ಇಲ್ಲಿ ಇರೋದು ನಾವು ಅಂತೇಳಿ ವಿಚಾರ ಮಾಡಕತ್ತಿದ್ವಿ ನಾವು. ಆವಾಗ ನಮಗೆ ಕಲ್ಕಂಬಿ ಗುರುಗಳು ಸ್ಕೂಲಿಗೆ ಬಂದೆ ನಾನು. ನನ್ನ ಪರಿಚಯ ಆಗಿದ್ದ ಮೊದಲು ಪರಿಚಯ ಇದ್ರು, ಆದರೆ ಅತಿ ಪರಿಚಯ ಆಗಿದ್ದು ಏನಪ್ಪ ಅಂದ್ರೆ ಈ ಒಂದು ಅಸುಂಡಿ ಗ್ರಾಮದೊಳಗೆ ಅವರ ಒಂದು ನೇತೃತ್ವದಲ್ಲಿ ಆ ಮಂಡಲದ ಕ್ರೀಡಾಕೂಟವನ್ನು ನಾ ಏನಪ್ಪ ಅಂದ್ರೆ ಈ ಹೊರಟಾಗ ಮುಗಿಸಿ, ಅದೇ ಥರ ಒಂದು ಉತ್ತಮವಾದಂಥ ವಿದ್ಯಾರ್ಥಿಗಳ ಸಮಗ್ರ ಹೆಂಗೆ ಅವಶ್ಯಕಪ್ಪ ಅಂತಂದರೆ ಬಿಸಿಲು, ಗಾಳಿ, ಆಹಾರ ಇವು ಎಲ್ಲ ಜೀವಿಗಳು ಅಂದ್ರೆ ಹೇಗೆ ಅವಶ್ಯಕವಿದ್ದವು ಅದೇ ಗುರುಗಳು ವಿದ್ಯಾರ್ಥಿಗಳಿಗೆ ಅವಶ್ಯ ಅಂದ್ರೆ ಕರ್ನಾಟಕದೊಳಗ ಗದಗ ಜಿಲ್ಲೆ ಒಳಗ ಗದಗ ತಾಲೂಕಿನೊಳಗ ಅಸುಂಡಿ ಗ್ರಾಮದೊಳಗ ಮಾಡಿದ್ರ ಬಹಳ ಮಾತನ್ನ ಹೇಳುತ್ತಾ ಎಲ್ಲ ವಿದ್ಯಾರ್ಥಿಗಳನ್ನ ನೋಡುವ ಮಾಡಬೇಕು ಅಂದ್ರೆ ಇಲ್ಲಿ ಮರಳಿ ನಮ್ಗೆ ಏನಂದ್ರೆ ಸಿಕ್ಕಿಕೊಟ್ಟಂತ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ನಮ್ಮ ಗುರುವೃಂದಕ್ಕೂ ಸನ್ಮಾನ ಮಾಡಿ ಅವರಿಗೆ ಒಂದು ಸತ್ಕಾರವನ್ನು ನೀಡಿದ ನಮ್ಮೆಲ್ಲರಿಗೂ ಹಾಗೂ ನಮ್ಮ ಮಕ್ಕಳನ್ನ ಏನು ಬಂದ್ರೆ ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ಏನು ಮಾಡಿರಲ್ಲ ನೀವು, ಈ ಗುರುವಂದನ ಕಾರ್ಯಕ್ರಮ ಮಾಡಿರೋದ್ರೆ ಎಲ್ಲರೂ ಸ್ತುತಿವಂತರಿದ್ದೀರಂತ ನನ್ನ ಭಾವನೆ. ಆರ್ಥಿಕ ಇರ್ಬೋದು, ಸಾಮಾಜಿಕ ಸೇವೆ ಮಾಡೋದಲ್ಲಿರ್ಬೋದು, ನಮ್ಮ ಶಿಕ್ಷಣ ಮಟ್ಟ ಏನು ಬಂದ್ರೆ ಹೆಚ್ಚಿಗೆ ಇರ್ಬೋದು, ಎಲ್ಲರೂ ಒಬ್ಬರು ಒಳಗ ಅದೇನಂತ ನಾನು ಏನು ಬಂದ್ರೆ ಭಾವನೆ ಮಾಡೀನಿ. ಆದರೂ ನಮ್ಮನ್ನ ಏನು ಬಂದ್ರೆ ಕರೆಸಿ ಇಲ್ಲೇ ಸನ್ಮಾನ ಮಾಡಿದ ನಮ್ಮೆಲ್ಲರಿಗೂ ವಂದಿಸಿ ಹಾಗೂ ಎಲ್ಲ ಗುರುವಂದರಿಗೆ ವಂದಿಸಿ ಗ್ರಾಮದ ಹಿರಿಯರಿಗೆ ವಂದಿಸಿ ಏನು ಬಂದ್ರೆ ನಾನು ಇವೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ. ಕೋಟಿ ಕೋಟಿ ನಮನಗಳು. ಹಳೆ ನೆನಪು ಸರ್ ನೋಡಿದ್ರೆ ನೆನಪು ಬರ್ತಾ ಇದೆ ಎಲ್ಲ ಎದುರುಗಡೆ. ಪ್ರತಿಯೊಂದು ಆಟಗಳು ನೆನಪು, ಆದರೆ 1 ನಿಮಿಷ ಲೇಟ್ ಆದರೆ ಕರ್ನಾಟಕ ಸರ್ ಹೊರತಾನೆ ನೆನಪಿರುತ್ತೆ.
ಇಲ್ಲಿರುವ ಎಲ್ಲ ಗುರುಗಳಿಂದ ಏಟ್ ತಿಂದಿದ್ದೀವಿ. ಅದೇ ಹೇಳ್ತಾರಲ್ಲ, ಶಿಲೆ ಪೆಟ್ಟಿನಿಂದಲೇ ಶಿಲೆ ಆಗೋದು ಅಂತ. ಆ ಥರ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಪೆಟ್ಟೆ ಅವರ ಗುರಿ ಮುಟ್ಟಬೇಕಂದ್ರೆ ಅದೇ ತುಂಬ ಇಂಪಾರ್ಟೆಂಟ್. ಮತ್ತು ಈ ಅರೇಂಜ್ಮೆಂಟ್ ಊರಲ್ಲಿರೋ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ ಇದರಲ್ಲಿ. ಅವರು ಇಲ್ಲ ಅಂದರೆ ಅವ್ರ ಕಾಂಟ್ರಿಬ್ಯೂಷನಿಂದ ಇವತ್ತು ನಾವಿಲ್ಲಿ ಎಲ್ಲರೂ ಸೇರಿರೋದು ಮತ್ತು ಇದರ ಸಮಾರಂಭ ನಡೀತಾ ಇರೋದು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕನ್ನಡ. ಧನ್ಯವಾದಗಳು. ಕಾಳಪ್ಪ ಬಡಗೇರವರು ಈ ಒಂದು ಕಾರ್ಯಕ್ರಮವನ್ನು ಐಚಿತ್ಯವನ್ನು ಕುರಿತು ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತ ಇವರಲ್ಲಿ ವಿನಂತಿಸ್ಕೊಳ್ತೀನಿ. ಮೇಲೆ ಆಸೀನರಾದಂಥ ನಮ್ಮ ಗುರುಗಳಿಗೂ ಮತ್ತು ಗುರುಮಾತೆಗಳಿಗೂ ನಮಸ್ಕರಿಸುತ್ತಾ ಇವತ್ತಿನ 2002-2003ನೇ ಸಾಲಿನ ನಮ್ಮ ಬ್ಯಾಚಿನ ಈ ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಒಂದು 8-9 ತಿಂಗಳಾಗಿತ್ತು ನಾವು ಪ್ಲ್ಯಾನ್ ಮಾಡ್ತಿದ್ವಿ. ಅವಾಗಿಂದ 4ನೇ ತಿಂಗಳಿಂದ ಮಾಡಬೇಕು ಅಂತ ಅಂದ್ಕೊಂಡು ಅದು ಕೆಲವರು ಕೆಲಸದ ಮೇಲೆ ಇರೋದ್ರಿಂದ ಕೆಲವರು ಅದೈತಿ ಇದೈತಿ ಅಂತ ಹೇಳೋದ್ರಿಂದ ಮತ್ತೆ ಡಿಲೇ ಆಯಿತು. ಈ ತಿಂಗಳ ಶಿಕ್ಷಕ ದಿನಾಚರಣೆ ಐತಿ. ಈ ತಿಂಗಳನ್ನ ನಾವು ಗುರುವಂದನ ಕಾರ್ಯಕ್ರಮ ಇಟ್ಕೋಬೇಕಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡ್ಕೊಂಡ್ವಿ. ಅದೇ ಥರನಾಗಿ ನಾವೆಲ್ಲ ಮಾತಾಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದೇ ನಾವು ಕಲ್ತಿರೋದು ತುಂಬ ಇದೆ. ಚಿಕ್ಕವರಿದ್ದಾಗ ನಮಗೆ ಸರ್ಗಳು ಎಷ್ಟೊಂದು ಕಲಿಸಿದಾರಂದ್ರೆ ಅದನ್ನ ಇವಾಗ ನಿಜವಾಗ್ಲೂ ದುಃಖನೂ ಆಗುತ್ತೆ. ಒಂಥರ ಬಿಟ್ಟು ನಾವೀಗ ಒಂದು ಸ್ಥಾನದಲ್ಲಿದ್ದೀವಿ ಅಂದರೆ ಅವರೇ ಕಾರಣ ನಮಗೆ. ನಾನು ನಿಜ ಹೇಳಬೇಕಂದ್ರೆ ನಾನು ಸ್ಕೂಲಲ್ಲಿ ಕಲಿಯುವಾಗ ಸ್ಪೋರ್ಟ್ಸಲ್ಲಿ ನನ್ನ ಕೈ ಮುರಿದಿತ್ತು. ಎಕ್ಸಾಮು 10th ಎಕ್ಸಾಮ್ ಮುಂದೆ ಒಂದು 6 ತಿಂಗಳಿತ್ತು. ಕೈ ಫ್ರ್ಯಾಕ್ಚರ್ ಆಗಿದ್ದರಿಂದ ಪಾಠ ಟೀಚರ್ ಹಾಸ್ಪಿಟಲಿಗೆ 3 ಸತ ನನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ನನ್ನ ಕೈಗಳನ್ನು ಇದು ಮಾಡಿದ್ರು. ಅದರಿಂದ ನನಗೆ ಮರೆಯೋಕ್ಕಾಗಿಲ್ಲ. ಅದೇ ಥರನಾಗಿ ರಾಜಮಟ್ಟಕ್ಕೆ ನಮ್ಮದು ಡ್ರಾಯಿಂಗ್ ಹೋಗಿದ್ದೆ. ಈ ಕ್ಷಣದಲ್ಲಿ ನಾನು ಜುಟ್ಟಪ್ಪ ಸರ್ನ ನಿಜವಾಗ್ಲೂ ನೆನೆಸ್ಬೇಕು. ಅವರು ನಮ್ಮ ರಾಜಮಟ್ಟದವರೆಗೂ ನಮ್ಮ ಚಿತ್ರಕಲೆಯನ್ನು ತೊಗೊಂಡು ಹೋಗಿದ್ರು. ಈ ಕ್ಷಣದಲ್ಲಿ ಅವ್ರು ತುಂಬ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ. ಅದು ಕೂಡ ನಮ್ಗೆ ಮರೆಯೋಕ್ಕೆ ಆಗ್ತಾ ಇಲ್ಲ. ಅದೇ ನನಗೆ ಶಿಕ್ಷಣದಲ್ಲಿ ತುಂಬ ನಮ್ಗೆ ಸಹಾಯ ಮಾಡಿದ್ರು ಸರ್. ಅದನ್ನು ಬೆಳಿಗ್ಗೆ ಬದ್ನೂರು ಸರ್ ಅಂತ ನಮ್ಗೆ ಹೈಸ್ಕೂಲ್ನಲ್ಲಿ ಬೆಳಿಗ್ಗೆ 7:30 ಅಂದರೆ ಬರ್ರಿ ನೀವು, ನಾ ಬಿಂಗಲ್ಕಟ್ಟೆಲಿ ಇರ್ತೀನಿ, ನೀವು ಬಂದು ಕ್ಲಾಸ್ ತೊಗೊಳ್ರಿ, ಬಂದು ಏನು ಗೊತ್ತಾಗಲ್ಲ ಬಂದು ಕೇಳಿಕೊಂಡು ಚಂದಾಗ ಕಲೀರಿ, ನೀವು ಮಾರ್ಕ್ಸ್ ಚೆನ್ನಾಗಿ ತೆಗಿಡತ್ತಂದು ತುಂಬ ನಮಗೆ ಪ್ರೋತ್ಸಾಹ ಕೊಡ್ತಿದ್ರು. ಅದರಿಂದ ಅದೇ ಥರನಾಗಿ ನಾವು ಓದಿದ್ವಿ. ಏನೋ ಆವಾಗಿನ ತಕ್ಕ ಮಟ್ಟಿಗೆ ನಾವು ಅಷ್ಟು ನಮ್ಗೆ ಎಷ್ಟು ಶಿಕ್ಷಣ ಇತ್ತು ಅದ್ರ ಪರವಾಗಿ ನಾವು ಅಷ್ಟೇ ಪಾಸಾದ್ವಿ. ಇವಾಗ ನಮ್ಮ ಮಕ್ಕಳಲ್ಲೇ ನಾವು ಆ ಭವಿಷ್ಯವನ್ನು ನೋಡ್ಕೊತೀವಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಧನ್ಯವಾದಗಳು. ಹಾಗೂ ಸರ್ಕಾರ Oh
ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಪಾಠಶಾಲಾ ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.